ಅಂತ ಹೇಳಿದ್ರೆ ಏನು? ಕೈಯನ್ನ ಹೋಲ್ಡ್ ಮಾಡಿ ಲೈಕ್ ಅ ಹ್ಯೂಮನ್ ಚೈನ್ ತರ ಹಿಡಿದ್ರೆ ಬೆಟರ್ ದ್ಯಾನ್ ಟಚಿಂಗ್ ದ ಫಿಂಗರ್, ಬಟ್ ನಾಟ್ ಆಸ್ ಮಚ್ ಬೆಟರ್ ದ್ಯಾನ್ ಹೋಲ್ಡಿಂಗ್ ದ ವೇಸ್ಟ್. ಸೊ ಏನ್ ಅರ್ಥ ಆಯ್ತು ಇಲ್ಲಿ ನಿಮಗೆ? ಪಾರ್ಟಿಕಲ್ಸ್ ನಲ್ಲೂ ಕೂಡ ಇಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಹೇಗೆ ಪ್ರೂವ್ ಮಾಡ್ತೀರಾ? ವಿಚ್ ಕಂಟೈನ್ಸ್ ವಾಟರ್. ಸ್ವಲ್ಪ ಎಕ್ಸರ್ಟ್ ಮಾಡಬೇಕು ನೀವು ಪ್ರೆಷರ್ ಅನ್ನ ಟು ಪುಷ್ ದ ಪಿಸ್ಟನ್ ಫ್ರಮ್ ಬ್ಯಾಕ್ ಸೈಡ್ ಅಲ್ವಾ? ಪಿಸ್ಟನ್ ಅನ್ನ ನೀವು ಬ್ಯಾಕ್ ಸೈಡ್ ಇಂದ ಪುಷ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಇವಾಪರೇಷನ್ ಇಸ್ ಅ ಸರ್ಫೇಸ್ ಫಿನಾಮಿನನ್. ಓನ್ಲಿ ಸರ್ಫೇಸ್ ಮಾಲಿಕ್ಯೂಲ್ಸ್ ವಿಲ್ ಇವಾಪರೇಟ್ ಅಂಡ್ ಗೋ. Hello energetic and enthusiastic students and future chemistry toppers. ಹೇಗಿದ್ದೀರಾ ಎಲ್ಲರೂ? Welcome you all to PW Kannada 9th and 10th channel and to a very special series, Mind Map and Summary series. So in 9th standard, the very first chapter is Matter in our surroundings, and you came to know by now, because it is a revision class, that the matter is made up of particles, right? So ನಾನು ಇವಾಗ matter ಅನ್ನ ಒಂದು particulate nature of form ನಲ್ಲಿ ತೋರಿಸಿದ್ರೆ you can see that every small sphere would act like a particles. ಆಯ್ತಾ? ಈಗ ನಾನು ಸಾಲಿಡ್ ಸ್ಟೇಟ್ ಅನ್ನು ಚೂಸ್ ಮಾಡಿದ್ದೀನಿ and you can see how particles are vibrating, they are moving, because you will study that matter is particulate in nature. Particles are having stronger force of attraction. That is why they do occupy only this space, though the entire container is huge. ಇವುಗಳು ಇಷ್ಟೇ ಸ್ಪೇಸ್ ಅನ್ನು ಯಾಕೆ ಆಕ್ಯುಪೈ ಮಾಡ್ತಾ ಇದೆ? ಬಿಕಾಸ್ ದೇ ಅಟ್ರಾಕ್ಟ್ ಈಚ್ ಅದರ್. ಆಮೇಲೆ ಒಂದು ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಹಲವಾರು ಸಣ್ಣ ಸಣ್ಣ ಟೈನಿ ಪಾರ್ಟಿಕಲ್ಸ್. ದೇ ಆರ್ ಮೂವಿಂಗ್ ಅಂಡ್ ದೇ ಡೂ ಹ್ಯಾವ್ ಸ್ಪೇಸ್. ಯು ಕ್ಯಾನ್ ಸಿ ದ ಸ್ಪೇಸ್ ಬಿಟ್ವೀನ್ ದೆಮ್. ಅಂಡ್ ಆ ಸ್ಪೇಸನ್ನು ಲಿಕ್ವಿಡ್ ಆದಾಗ ನೋಡಿ, ಆ ಒಂದು ಕರೆಕ್ಟ್ ಸ್ಟ್ರಕ್ಚರ್ಡ್ ಆರ್ಗನೈಸ್ಡ್ ವೇ ಆಫ್ ಅರೇಂಜಿಂಗ್ ಕಂಪ್ಲೀಟ್ ಆಚೆಚೆ ಆಯಿತು. ಸ್ಪೇಸ್ ಕೂಡ ಜಾಸ್ತಿ ಇದೆ. ಕೆಲವೊಂದು liquid molecules are escaping out of the surface. They are trying to escape out of the surface. You can see here, right? Temperature 28 Kelvin ಇಟ್ಟಿದ್ದೀನಿ. Suppose temperature ನಾನು ಸ್ವಲ್ಪ ಜಾಸ್ತಿ ಮಾಡಿದೆ ಅನ್ಕೊಳ್ಳಿ. I am increasing the temperature. ನೋಡಿ, temperature increase ಮಾಡಬೇಕಾದ್ರೆ ಹೇಗೆ particles are moving. They are changing the state ಅಲ್ವಾ? So almost in gaseous state ಆಯ್ತದು. So in gaseous state ನಲ್ಲಿ particles are literally moving and occupying the entire space of the container. Liquid state ನಲ್ಲಿ particles are not occupying the entire space, but ಅವುಗಳದ್ದು volume definite ಅಲ್ಲ, because they are still moving freely compared to solid. Gaseous state ಅಷ್ಟಲ್ಲ ಅಂತ ಹೇಳಿದ್ರು ಸಾಲಿಡ್ ಅಷ್ಟು ಇಂಟ್ಯಾಕ್ಟ್ ಇಲ್ಲ ಪಾರ್ಟಿಕಲ್ಸ್ಗಳು. ಎಲ್ಲಿ? ಲಿಕ್ವಿಡ್ ಸ್ಟೇಟ್ ನಲ್ಲಿ. ಸೊ ಗೇಷಿಯಸ್ ಸ್ಟೇಟ್ ನಲ್ಲಿ ನೋಡಿ ಎಷ್ಟು ಆರಾಮಾಗಿ ಫ್ರೀಯಾಗಿ ಮೂವ್ ಆಗ್ತಾ ಇದೆ ಅಂತ ಹೇಳಿ. ಸೊ ಇಫ್ ಐ ಟೇಕ್ ಆರ್ಗಾನ್ ಪಾರ್ಟಿಕಲ್ಸ್ಗಳು, ಸೊ ದಿಸ್ ಡಿಫ್ರೆಂಟ್ ಕಲರ್ಡ್ ಸ್ಪಿಯರ್ ಇಂಡಿಕೇಟ್ಸ್ ಡಿಫ್ರೆಂಟ್ ಪಾರ್ಟಿಕಲ್ಸ್. ಇದು ಆಕ್ಸಿಜನ್ ಮಾಲಿಕ್ಯೂಲ್ಸ್ ಯಾವ ಥರ ಮೂವ್ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಅವರು. ನಾನು ವಾಟರನ್ನು ತಗೊಂಡ್ರೆ, ವಾಟರ್ ಆವಿ ಆದಾಗ ವೇಪರ್ಸ್ ಆಫ್ ವಾಟರ್ ವಿಲ್ ಆಕ್ಟ್ ಲೈಕ್ ದಿಸ್. ಆ ಎರಡು ಸಣ್ಣ ಸಣ್ಣ ಸ್ಪಿಯರ್ ಏನಿದೆ, ವೈಟ್ ಕಲರ್ ಅದು ಹೈಡ್ರೋಜನ್, ಆರೆಂಜ್ ಕಲರ್ ಆಕ್ಸಿಜನ್ ಸ್ಪಿಯರ್, ಆಯ್ತಾ? ಸೊ ಈ ಥರ ಇರುತ್ತೆ ಮಕ್ಕಳೇ. ಅದೇ ವಾಟರ್ ಸಾಲಿಡ್ ಸ್ಟೇಟ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ಡ್ ಆಗಿದೆ ಅಂತ ಹೇಳಿ ಸಾಲಿಡ್ ಸ್ಟೇಟ್ನಲ್ಲಿ. ವಾಟರ್ ಇನ್ ಲಿಕ್ವಿಡ್ ಸ್ಟೇಟ್ ನೋಡಿ, ಸೊ ಅದಕ್ಕೆ ಶೇಪ್ ಇಲ್ಲ, ಬಟ್ ವಾಲ್ಯೂಮ್ ಇದೆ, ನಿರ್ದಿಷ್ಟವಾಗಿರುವಂತಹ ಜಾಗವನ್ನೇ ಅದು ಆಕ್ಯುಪೈ ಮಾಡುತ್ತೆ. ಬಟ್ ಇನ್ ಗೇಷಿಯಸ್ ಸ್ಟೇಟ್ ಶೇಪೂ ಇಲ್ಲ, ವಾಲ್ಯೂಮೂ ಇಲ್ಲ, ಎಂಟೈರ್ ಸ್ಪೇಸನ್ನು ಇದು ಆಕ್ಯುಪೈ ಮಾಡ್ತಾ ಇದೆ. ಅದೇ ಸ್ಟೇಟನ್ನು ನಾನು ಇನ್ನೂ ಕೂಡ ಜಾಸ್ತಿ ಟೆಂಪ್ರೇಚರ್ ಕೊಟ್ಟಾಗ ಗೇಷಿಯಸ್ ಸ್ಟೇಟ್ನಲ್ಲಿ ಆ ಮೂಮೆಂಟ್ ಇನ್ನೂ ಜಾಸ್ತಿ ಆಯಿತು. ಸೊ ವೆನ್ ಐ ಇನ್ಕ್ರೀಸ್ ದ ಟೆಂಪ್ರೇಚರ್, ಮೂಮೆಂಟ್ ಜಾಸ್ತಿ ಆಗ್ತದೆ, ಕೈನೆಟಿಕ್ ಎನರ್ಜಿ ಈಸ್ ಇನ್ಕ್ರೀಸಿಂಗ್, ರೈಟ್? ನಾನೀಗ ಕೋಲ್ಡ್, ಇಲ್ಲಿ ಐಸ್ ಕ್ಯೂಬ್ಸ್ನ ಕೊಟ್ಟಿದ್ದಾರೆ. ಕೋಲ್ಡ್ ಅಂತ ಹೇಳಿದಾಗ ಟೆಂಪ್ರೇಚರ್ ಡಿಕ್ರೀಸ್ ಮಾಡ್ತಿದ್ದೀನಿ. ಟೆಂಪ್ರೇಚರ್ ಯಾವಾಗ ಡಿಕ್ರೀಸ್ ಮಾಡ್ತೀನಿ, ಆಟೋಮ್ಯಾಟಿಕಲಿ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತೀರಾ ಅವುಗಳ ಮೂವ್ಮೆಂಟನ್ನು ಕಡಿಮೆ ಆಗುತ್ತೆ. ಇವಾಗ ಮೂವ್ ಆಗ್ತಾ ಇದೆ, ಟೇಕ್ ಸರ್ಟನ್ ಟೈಮ್, ಅವುಗಳೆಲ್ಲವುಗಳು ಕೂಡ ಕೆಳಗಡೆಗೆ ಬಂದು ಸೆಟಲ್ ಆಗುತ್ತೆ. ಯಾವಾಗ ಟೆಂಪ್ರೇಚರ್ ನೋಡಿ ಡಿಕ್ರೀಸ್ ಆಗ್ತಾ ಇದೆ ಅಲ್ಲ, ಎಲ್ಲರೂ ಬಂದು ಕೆಳಗಡೆ ಸೆಟಲ್ ಆಗ್ತಿದಾರಲ್ವಾ? ಸೊ ವೆನ್ ಐ ಡಿಕ್ರೀಸ್ ದ ಟೆಂಪ್ರೇಚರ್, ಅವುಗಳು ಮೂವ್ ಆಗ್ತಾ ಇಲ್ಲ. ಬಟ್ ಇವಾಗ ಟೆಂಪ್ರೇಚರ್ ನಾನು ಆಲ್ಮೋಸ್ಟ್ 75 ಕೆಲ್ವಿನಲ್ಲಿ ತಗೊಂಡು ಬಂದಿದ್ದೀನಿ. ಸೊ ಜಾಸ್ತಿ ಮಾಡಿದೆ ಅಂದರೆ ದೇ ವಿಲ್ ಮೂವ್. ಸೊ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಸ್ಟೇಟ್ ಆಫ್ ಮ್ಯಾಟರ್. ಸೊ ಮ್ಯಾಟರ್ ಅಂತ ಹೇಳಿದ್ರೆ ಏನು? ಮ್ಯಾಟರ್ ಇಸ್ ನಥಿಂಗ್ ಬಟ್ ಅ ಸ್ಟೇಟ್ ಆಫ್ a state where particular given substance ಅಥವಾ anything in this entire universe can occupy space. It also can be felt by one of our sensory organs, and matter is not continuous, it is made up of particles anta heli, right? So we have seen now solid, liquid and gas. With respect to oxygen also, solid nalli water molecules galu, liquid nalli water molecules galu, gaseous state nalli water molecules galu hegirutte anta helad nodidvi. In gaseous state, if I consider two different molecules, ನಾನು ಪಂಪ್ ಮಾಡ್ತೀನಿ ಇಲ್ಲಿ ಗೇಷಿಯಸ್ ಮಾಲಿಕ್ಯೂಲ್ಸನ್ನು ನೋಡಿ, ಎಷ್ಟು ಚೆನ್ನಾಗಿ ಗೇಷಿಯಸ್ ಪಾರ್ಟಿಕಲ್ಸ್ಗಳು ಮೂವ್ ಆಗ್ತಿದೆ ಅಂತ ಹೇಳಿ. ಆಸ್ ದೇ ಆರ್ ರ್ಯಾಂಡಮ್ಲಿ ಮೂವಿಂಗ್,
ದೇ ಆಕ್ಯುಪೈ ದಿ ಎಂಟೈರ್ ವಾಲ್ಯೂಮ್ ಅಂತ ಹೇಳಿ ನಾವು ಆಲ್ರೆಡಿ ಕಲ್ತಾ ಇತ್ತು. ಆ ಮೂಮೆಂಟ್ ಆಫ್ ಎನರ್ಜಿಯನ್ನು ನಾವೇನಂತ ಹೇಳಿ ಕರಿತೀವಿ, ಈ ಮೂಮೆಂಟ್ ಆಫ್ ಎನರ್ಜಿನ ವಿ ಕಾಲ್ ಇಟ್ ಆಸ್ ಕೈನೆಟಿಕ್ ಎನರ್ಜಿ ಅಂತ ಹೇಳಿ. ಬಟ್ ದಿ ಕೊಲಾಯ್ಡ್, ನೋಡಿ ಮಕ್ಕಳು ಎಷ್ಟು ಕೊಲಿಷನ್ ಆಗ್ತಿದೆ ಗೊತ್ತಾ, ಒಂದು ಸ್ಯಾಂಪಲ್ ಆಫ್ ಪೀರಿಯಡ್ನಲ್ಲಿ ಕೊಲಿಷನ್ ಎಷ್ಟಾಗುತ್ತೆ ಅಂತ ಹೇಳಿ ನಾವಿಲ್ಲಿ ಕೊಲಿಷನ್ ಸೆಟ್ ಮಾಡ್ಬೋದು. ಆ ಮಾಲಿಕ್ಯೂಲ್ಸ್ಗಳು ಒಂದಕ್ಕೊಂದು ಕೊಲೈಡ್ ಆಗುತ್ತೆ, ದೇ ಕೊಲಾಯ್ಡ್ ವಿತ್ ದ ವಾಲ್ ಆಫ್ ದ ಕಂಟೈನರ್. ಇದನ್ನೇ ನಾವು ಪ್ರೆಷರ್ ಅಂತ ಕರಿತೀವಿ. ಗೇಷಿಯಸ್ ಸ್ಟೇಟ್ನಲ್ಲಿ ವೇಪರ್ ಪ್ರೆಷರ್ ಅಂತ ಏನು ಕರಿತೀವಿ, ದ ಸೇಮ್ pressure which creates, pressure ಅಂತ ಹೇಳಿದ್ರೆ the force which we apply per that unit area. ಸೊ ಈ ಒಂದು ಏರಿಯಾದಲ್ಲಿ ಈ ಮಾಲಿಕ್ಯೂಲ್ಸ್ಗಳೆಲ್ಲ ಹೋಗಿ ಹೋಗಿ ಗುದ್ದಬೇಕಾದ್ರೆ ಇಟ್ ಕ್ರಿಯೇಟ್ಸ್ ದಟ್ ಪ್ರೆಷರ್, ರೈಟ್, ಇಟ್ ಕ್ರಿಯೇಟ್ಸ್ ದಟ್ ಫೋರ್ಸ್. ಸೊ ಆ ಫೋರ್ಸ್ ಹಾಕ್ಬೇಕಾದ್ರೆ ಪ್ರೆಷರ್ ಕ್ರಿಯೇಟ್ ಮಾಡೋದು, ಇದನ್ನೇ ವೇಪರ್ ಪ್ರೆಷರ್ ಅಂತ ಹೇಳುವಂಥದ್ದು ನಾವು. ಸೊ ಅದನ್ನು ಮೆಷರ್ ಮಾಡ್ಬೋದಷ್ಟೇ, ಇದನ್ನೇ ಅಂತ ಹೇಳಿ ನಂಗೆ ತೋರ್ಸೋಕ್ಕಾಗಲ್ಲ, ರೈಟ್. ಸೊ ಅದೇ ಕೂಲ್ ಮಾಡಿದಾಗ ಮಾಲಿಕ್ಯುಲರ್ ಮೂವ್ಮೆಂಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಸಪೋಸ್ ನಾನು ಇನ್ನು ಬೇರೆ ಬೇರೆ ಪಾರ್ಟಿಕಲ್ಸ್ನ ಪಂಪ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಏನಾಯ್ತು ಇವಾಗ ಡಿಫ್ರೆಂಟ್ ಸ್ಪಿಯರ್ಸ್ಗಳು ಇಂಟರ್ಮಿಕ್ಸ್ ಆಗ್ತಾ ಇದೆ. ಆ್ಯಂಡ್ ಇಂಟರ್ಮಿಕ್ಸಿಂಗ್ ಥಿಂಗನ್ನು ನೀವೇನು ಅಂತ ಹೇಳಿ ಕರಿತೀರಾ, ಡಿಫ್ಯೂಷನ್. ಸೊ ಇಲ್ಲೊಂದು ಬ್ಲೂ ಕಲರ್ ಸ್ಪಿಯರ್ ಇಂಡಿಕೇಟ್ಸ್ ಒನ್ ಕೈಂಡ್ ಆಫ್ ಆಟಮ್, ರೆಡ್ ಕಲರ್ ಸ್ಪಿಯರ್ ಇಂಡಿಕೇಟ್ಸ್ ಸೆಕೆಂಡ್ ಟೈಪ್ ಆಫ್ ಆಟಮ್. ನಾನೀಗ ಆ ಡಿವೈಡರ್ನ ರಿಮೂವ್ ಮಾಡಿದೆ ಅಂತ ಹೇಳಿದ್ರೆ ಬ್ಲೂ ಆ್ಯಂಡ್ ರೆಡ್ ಪಾರ್ಟಿಕಲ್ಸ್ ಆರ್ ಇಂಟರ್ಮಿಕ್ಸಿಂಗ್. ಸೊ ಪಾರ್ಟಿಕಲ್ಸ್ ಕ್ಯಾನ್ ಇಂಟರ್ಮಿಕ್ಸ್, ಅದನ್ನ ಡಿಫ್ಯೂಷನ್ ಅಂತ ಹೇಳಿ ಕರಿತೀರ. ಪಕ್ಕದ ಮನೆಯವರು ಚೆನ್ನಾಗಿ ಬಿರಿಯಾನಿ ಕುಕ್ ಮಾಡ್ತಾರೆ ಅಂದರೆ ನಿಮ್ಮ ಮನೆಗೆ ಸ್ಮೆಲ್ ಬರ್ತಿದೆ ಅಂತ ಹೇಳಿದ್ರೆ, ವೆಜಿಟೇಬಲ್ ಬಿರಿಯಾನಿ ಆರ್ ಎನಿ ಬಿರಿಯಾನಿಸ್ದು ಸ್ಮೆಲ್ ನಿಮಗೆ ಬರ್ತಿದೆ ಅಂತ ಹೇಳಿದ್ರೆ, ಇಟ್ಸ್ ಬಿಕಾಸ್ ಆ ಬಿರಿಯಾನಿಲಿರುವಂತಹ ಫ್ರೇಗ್ರೆನ್ಸ್ ತರುವಂತಹ ಪಾರ್ಟಿಕಲ್ಸ್ಗಳು ದೇ ಆರ್ ಗೆಟಿಂಗ್ ಮಿಕ್ಸ್ಡ್ ವಿತ್ ಏರ್. ದಟ್ ಏರ್ ಇಸ್ ಟ್ರಾವೆಲಿಂಗ್ ಬಿಕಾಸ್ ಪಾರ್ಟಿಕಲ್ಸ್ ಕ್ಯಾನ್ ಮೂವ್ ಅರೌಂಡ್ ಆ್ಯಂಡ್ ಇಟ್ ಕ್ಯಾನ್ ರೀಚ್ ಯುವರ್ ನೋಸ್. ಹೌದಾ? ಸೊ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದಿಸ್ ಸ್ಟೇಟ್ ಆಫ್ ಆಟಮ್. ಹಾಗಾದ್ರೆ ಲೆಟ್ಸ್ ಬಿಗಿನ್ ವಿತ್ ದ ಕಾನ್ಸೆಪ್ಟ್ ಫ್ಲೋ ಆಫ್ ದ ಚಾಪ್ಟರ್. ಮ್ಯಾಟರ್ ಅಂತ ಹೇಳೋದನ್ನ ಡಿಫೈನ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಅದ್ರದ್ದು ಪಾರ್ಟಿಕ್ಯುಲೇಟ್ ನೇಚರ್ ಆಫ್ ಮ್ಯಾಟರ್, 4 ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಅದ್ರದ್ದು ಆಕ್ಟಿವಿಟೀಸ್ ಏನಿದೆ, ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾರೆ. ಜೊತೆಗೆ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್, ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಮೇಲೆ. ಸೊ ನಾನಿಲ್ಲಿ ಹೇಳ್ಕೊಟ್ಟೆ ಅಲ್ವಾ ನಿಮಗೆ, ಹೇಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಸಾಲಿಡ್ನಲ್ಲಿ ತುಂಬ ಇಂಟ್ಯಾಕ್ಟ್ ಆಗಿರುತ್ತೆ, ಲಿಕ್ವಿಡ್ನಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ವಲ್ಪ ಕಡಿಮೆ, ಗೇಷಿಯಸ್ ಸ್ಟೇಟ್ನಲ್ಲಿ ಬಿಟ್ವೀನ್ ದ ಪಾರ್ಟಿಕಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರಲ್ಲ, ಆ್ಯಂಡ್ ಯು ಕ್ಯಾನ್ ಸಿ ಲಾಟ್ ಆಫ್ ಎಂಟಿ ಸ್ಪೇಸಸ್ ಹಿಯರ್, ರೈಟ್. ಸೊ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೇಗೆ ಅರೇಂಜ್ ಆಗಿರುತ್ತೆ ಆ್ಯಂಡ್ ಸ್ಪೇಸ್, ಇವುಗಳ ಬೇಸಿಸ್ ಮೇಲೆ ಸ್ಟೇಟ್ಸ್ ಆಫ್ ಮ್ಯಾಟರನ್ನು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ ಹೇಳಿ ನಾವೇನು ಮಾಡ್ತೀವಿ, ಚೇಂಜ್ ಮಾಡ್ತೀವಿ ಅಥವಾ ಡಿವೈಡ್ ಮಾಡ್ತೀವಿ. ಜೊತೆಗೆ ಪ್ಲಾಸ್ಮಾ ಆ್ಯಂಡ್ ಬೋಸಾ ಇನ್ಸ್ಟೆಂಟ್ ಕಂಡೆನ್ಸೇಟ್ ಸ್ಟೇಟನ್ನು ನೀವು ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಾ. ಆಲ್ ಸೆಟ್. ಈಗ ಒಂದು ಸ್ಟೇಟನ್ನು, ಸಾಲಿಡನ್ನು ಲಿಕ್ವಿಡಿಗೆ ಚೇಂಜ್ ಮಾಡ್ತೀರಾ, ಅದನ್ನ ನೀವು ಫ್ಯೂಷನ್ ಅಥವಾ ಮೆಲ್ಟಿಂಗ್ ಕರಿತೀರಾ. ಲಿಕ್ವಿಡನ್ನು ಗ್ಯಾಸ್ ಏನು ಅಂತ ಹೇಳಿ ಕರಿತೀರಾ, ಥಿಂಕ್ ಮಾಡಿ. ಗೆಸ್ಟ್ ಇಟ್ ಪ್ರಾಪರ್ಲಿ, ಗುಡ್, ಕಂಡೆನ್ಸೇಷನ್. ಲಿಕ್ವಿಡನ್ನು ಬ್ಯಾಕ್ ಸಾಲಿಡ್, ಫ್ರೀಸಿಂಗ್. ಗೇಷಿಯಸ್ ಸ್ಟೇಟನ್ನು ಬ್ಯಾಕ್ ಟು ಲಿಕ್ವಿಡ್, ಕಂಡೆನ್ಸೇಷನ್. ಸೊ ಲಿಕ್ವಿಡನ್ನು ಗ್ಯಾಸ್ ಹೇಳೋದಕ್ಕೆ ವೇಪರೈಸೇಷನ್, ಕಂಡೆನ್ಸೇಷನ್ ಅಲ್ಲ ವೇಪರೈಸೇಷನ್. ಅದೇ ಗ್ಯಾಸನ್ನ ಬ್ಯಾಕ್ ಲಿಕ್ವಿಡಿಗೆ ಕಂಡೆನ್ಸೇಷನ್ ಅಂತ ಹೇಳಿ ಕರೀತಾರೆ. ಕರೆಕ್ಟ್ ಮಾಡ್ಕೊಳ್ಳಿ ಇಫ್ ಯು ವುಡ್ ಹ್ಯಾವ್ ಮೇಡ್ ಅ ಮಿಸ್ಟೇಕ್, ರೈಟ್. ಅದೇ ಥರ ಸಾಲಿಡನ್ನು ಡೈರೆಕ್ಟಾಗಿ ಗ್ಯಾಸಾಗಿ ಕನ್ವರ್ಟ್ ಮಾಡ್ತಾರೆ, ಏನಂತ ಹೇಳಿ ಕರಿತೀರಾ, ಡೆಪಾಸಿಷನ್ ಅಲ್ಲ, ಸಬ್ಲಿಮೇಷನ್. ಗ್ಯಾಸನ್ನು ಸಾಲಿಡಿಗೆ ಡೆಪಾಸಿಷನ್ ಅಂತ ಹೇಳಿ ಕರಿತೀರಾ. ಸೊ ನಾನು ಹೇಳಿರೋದ್ರಲ್ಲಿ ಆಚೀಚೆ ಆದರೆ ಕರೆಕ್ಟ್ ಮೀ ಆಲ್ಸೋ, ಆಯ್ತಾ. ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ, ಒಂದು ಪಿಕ್ಚರ್ನ ಕೊಟ್ಬಿಟ್ಟು ನಾನು ನಿಮಗೆ ಇದರಲ್ಲಿ ಯಾವುದು ಸಾಲಿಡ್ ಅಂತ ಹೇಳಿ ಕೇಳಿದ್ರೆ ನೀವೇನು ಹೇಳ್ತೀರಾ, ಎಲ್ಲವುಗಳು ಕೂಡ ಸಾಲಿಡೇ ಮೇಡಮ್, ಬಿಕಾಸ್ ಎವ್ರಿಥಿಂಗ್ ಹ್ಯಾಸ್ ದೇರ್ ಓನ್ ಮಾಸ್ ಆ್ಯಂಡ್ ದೇ ಆಕ್ಯುಪೈ ಸ್ಪೇಸ್ ಆ್ಯಂಡ್ ಕ್ಯಾನ್ ಬಿ ಫೆಲ್ಟ್ ಬೈ ಒನ್ ಆಫ್ ಆರ್ ಸೆನ್ಸರಿ ಆರ್ಗನ್ಸ್ ಅಲ್ವಾ. ಹಾಗಾದರೆ ಈಗ ಕೊಟ್ಟಿರುವಂತಹ ಕೆಲವೊಂದು ಆಬ್ಜೆಕ್ಟ್ಗಳನ್ನ ನೀವು ಮ್ಯಾಟರ್ ಅಂತ ಹೇಳಿ ಕ್ಲಾಸಿಫೈ ಮಾಡಿ ಅಂತ ಹೇಳಿಕೊಟ್ರೆ, ವಾಟ್ ಯು ಡೂ, ಚೇರ್ ಇಸ್ ಅ ಮ್ಯಾಟರ್, ಎಸ್. ಸ್ಮೆಲ್ ಆಫ್ ಪರ್ಫ್ಯೂಮ್, ಸ್ಮೆಲ್ ಆಫ್ ಪರ್ಫ್ಯೂಮ್, ಸ್ಮೆಲ್ ಆಫ್ ಬಿರಿಯಾನಿ, ಸ್ಮೆಲ್ ಆಫ್ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ಸ್, ಎಲ್ಲವೂ ಕೂಡ ಮ್ಯಾಟರ್. ಬಿಕಾಸ್ ಸ್ಮೆಲ್ನಲ್ಲಿ ಆ ಮ್ಯಾಟರ್ ಇದು ಗೇಷಿಯಸ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಆಗಿರುತ್ತೆ, ಹೌದಾ. ಸೊ ಇದು ಮ್ಯಾಟರ್. ಏರ್ ಇಸ್ ಅ ಮ್ಯಾಟರ್, ಎಸ್. ಲೆಮನ್ ವಾಟರ್, ಎಸ್. ಲವ್ ಅದು ಒಂದು ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ಬೋದು, ಹೌದಾ. ಇಟ್ಸ್ ದಟ್ ಫೀಲ್ ಆಫ್ ಅ ಪರ್ಸನ್, ಇಟ್ಸ್ ನಾಟ್ ಅ ಮ್ಯಾಟರ್. ಸ್ಮೆಲ್ ಇಸ್ ಆಕ್ಷನ್, ಸ್ಮೆಲ್ ಮಾಡಿ ಅಂತ ಹೇಳೋದು ಆಕ್ಷನ್ ಆಗಿರುತ್ತೆ. ಸೊ ಸ್ಮೆಲ್ ಈಸ್ ನಾಟ್ ಅ ಮ್ಯಾಟರ್, ಸ್ಮೆಲ್ ಆಫ್ ಸಮಥಿಂಗ್ ಈಸ್ ಅ ಮ್ಯಾಟರ್ ಅಂತ ಹೇಳ್ಬೋದು. ಹೇಟ್ ಇಸ್ ಅ ಫೀಲ್ ಆಫ್ ಅ ಹ್ಯೂಮನ್, ಇಟ್ಸ್ ನಾಟ್ ಅ ಮ್ಯಾಟರ್. ಆಲ್ಮಂಡ್ ಮ್ಯಾಟರ್. ಕೋಲ್ಡ್ ಇಸ್ ಅ ಫಿಸಿಕಲ್ ಕಂಡೀಷನ್ ಆಫ್ ಅ ಬಾಡಿ, ಒಂದು ಫಿಸಿಕಲ್ ಕಂಡೀಷನ್ ಅಲ್ಲ, ಅದು ಏನು ಹೇಳ್ಬೋದು, ಮೆಡಿಕಲ್ ಕಂಡೀಷನ್ ಆಫ್ ಅ ಬಾಡಿ ಅಂತ ಹೇಳ್ಬೋದು, ಕೋಲ್ಡ್, ರೈಟ್. ಸೊ thought is actually very abstract thing. You can't define it because it doesn't have a mass, it cannot occupy space, so definitely it is not a matter. So in the question important agirutte. So what are the characteristics of particles? Tiny in size, they do have space, they move and they attract, right.
ಸೊ ಟೈನಿ ಇನ್ ಸ್ಪೇಸಿಗೆ ಹೇಗೆ ಹೇಳ್ತೀರಾ, ಅ ಸ್ಮಾಲ್ ಪೀಸ್ ಆಫ್ KMnO4 ಅನ್ನ ಒಂದು ಗಿವನ್ ವಾಟರ್ ಬೀಕರ್ನಲ್ಲಿರುವಂತಹ ವಾಟರ್ನಲ್ಲಿ ಡಿಸಾಲ್ವ್ ಮಾಡಿ ಮತ್ತೆ ಆ ವಾಟರನ್ನು ಆಮೇಲೆ ಕೊಟ್ಟಿರುವಂತಹ ಬೀಕರ್ ಕಂಟೈನಿಂಗ್ ವಾಟರ್ಗೆ ಡೈಲ್ಯೂಟ್ ಮಾಡ್ತಾ ಹೋಗಿ. ಸೊ 1 beaker to another, 1 beaker to another. Even in the last beaker, you will be able to observe a pale pink color. ಸಣ್ಣದಾಗಿ ಪಿಂಕ್ ಕಲರ್ನ ಅಬ್ಸರ್ವ್ ಮಾಡ್ತಾರೆ. That indicates that one initial dissolved KMnO4 crystal. KMnO4 is nothing but potassium permanganate, is a crystal ಅಥವಾ chemical substance of chemistry which is purple in color, dark purple. That one crystal is made up of millions of particles. So matter is made up of very tiny particles anta helbodu, right? So activity goes there. Particles do have space. Yes, ಈಗ ನೀವು ಟೀ ಪೌಡರ್ ನಾವು ಹಾಲಿಗೆ ಹಾಕ್ತೀರಾ, ಆ ಟೀ ಪೌಡರ್ ಇರುವಂತಹ ಕೆಫೀನ್ ಇಸ್ ಅ ಮಾಲಿಕ್ಯೂಲ್ ವಿಚ್ ಗೋಸ್ ಇನ್ ಟು ದ ಮಿಲ್ಕ್, ಅ ಸ್ಪೇಸ್ ಬಿಟ್ವೀನ್ ದ ಮಿಲ್ಕ್ ಪಾರ್ಟಿಕಲ್ಸ್ ಅಲ್ವಾ. ದಟ್ ಕೆಫಿನ್ ಇನ್ ದ ಮಿಲ್ಕ್ ಅಥವಾ ಟೀ ವಿಲ್ ಗೋ ಟು ಯೋರ್ ಟಮಿ, ಸ್ಟಮಕ್, ಹೊಟ್ಟೆ, ರೈಟ್. ಸೊ ಮಿಲ್ಕಿಗೆ ಶುಗರ್ ಹಾಕ್ತೀರಾ ಅಥವಾ ವಾಟರ್ಗೆ ಸಾಲ್ಟ್ ಹಾಕ್ತೀರಾ, ಈ ಶುಗರು ಸಾಲ್ಟ್ ಎಲ್ಲಿಗೆ ಹೋಗಬೇಕು, ಬಿಟ್ವೀನ್ ದ ಸ್ಪೇಸ್ ಆಫ್ ದ ಪಾರ್ಟಿಕಲ್ಸ್. ಮಿಲ್ಕ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್, ವಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್, ಶುಗರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಸೊ ಒಂದು ಪಾರ್ಟಿಕಲ್ ನಡುವೆ ಇನ್ನೊಂದು ಪಾರ್ಟಿಕಲ್ಸ್ ಏನಾಗುತ್ತೆ, ಹೋಗಿ ಕುತ್ಕೊಳ್ಳುತ್ತೆ, ಜಾಗ ಆಕ್ಯುಪೈ ಮಾಡುತ್ತೆ. ದೇ ಡೂ ಹ್ಯಾವ್ ಸ್ಪೇಸ್, ರೈಟ್. ಸೊ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇವಾಗಷ್ಟೇ ಹೇಳ್ಕೊಟ್ಟೆ, ಡಿಫ್ಯೂಷನ್. ಡಿಫ್ಯೂಷನ್ ಅಂತ ಹೇಳಿ ಬಂದಾಗ ಪಾರ್ಟಿಕಲ್ಸ್ ಡೂ ಡಿಫ್ಯೂಸ್ ಈಚ್ ಅದರ್, ಅವುಗಳು ಇಂಟರ್ಮಿಕ್ಸ್ ಆಗುತ್ತೆ. ಸೊ ಇವಾಗ ನೋಡಿ, ಪಾರ್ಟಿಕಲ್ಸ್ಗಳು ಇಂಟರ್ಮಿಕ್ಸ್ ಆಗ್ತಿಲ್ಲ ಇಲ್ಲಿ, ದೇ ಆರ್ ಜಸ್ಟ್ ಮೂವಿಂಗ್. ಬಟ್ ದ ಮೂಮೆಂಟ್ ಐ ರಿಮೂವ್ ದ ಬ್ಯಾರಿಯರ್, ದೇ ಆರ್ ಮೂವಿಂಗ್. ಎಸ್, ಸೊ ದ ಪಾರ್ಟಿಕಲ್ಸ್ ಇಂಟರ್ಮಿಕ್ಸಿಂಗ್ ಈಚ್ ಅದರ್ನ ನಾವು ಡಿಫ್ಯೂಷನ್ ಅಂತ ಹೇಳಿ ಕರಿತೀವಿ, ರೈಟ್. ಸೊ ಡಿಫ್ಯೂಷನ್ ಅಲ್ಲಿ ಅವುಗಳು ಮೂವ್ ಆಗ್ತಿದೆ ಅಂತ ಹೇಳಿ ಕರಿಬೋದು. ಇನ್ನೊಂದು ಎಕ್ಸಾಂಪಲ್ ಏನು, ತುಂಬ ಚೆನ್ನಾಗಿರುವಂತಹ ಒಂದು ಪರಿಮಳವಾಗಿರುವಂತಹ ಒಂದು ಕ್ಯಾಂಡಲ್, ಏನೋ ಸ್ಮೆಲ್ಲಿಂಗ್ ಕ್ಯಾಂಡಲ್ ಅಥವಾ ಪರ್ಫ್ಯೂಮ್ ಕ್ಯಾಂಡಲ್ಸ್ನ ನೀವು ಬರ್ನ್ ಮಾಡ್ತೀರಾ ಅನ್ಕೊಳ್ಳಿ, ಆ ಸ್ಮೆಲ್ ಎಲ್ಲ ಕಡೆಗೂ ಕೂಡ ಸ್ಪ್ರೆಡ್ ಆಗುತ್ತೆ. ಅದೇ ನೀವು ಪರ್ಫ್ಯೂಮ್ ಕ್ಯಾಂಡಲ್ಸ್ನ ಬರ್ನ್ ಮಾಡಲಿಲ್ಲ ಅಂದರೆ ಆ ಪ್ಯಾಕೆಟ್ನ ಹಿಡ್ಕೊಂಡಾಗ ಪಕ್ಕದಲ್ಲಿ ಮಾತ್ರ ಸ್ಮೆಲ್ ಬರುತ್ತೆ. ಯಾಕೆ? ದ ಮೊಮೆಂಟ್ ಯು ಬರ್ನ್, ದ ಪಾರ್ಟಿಕಲ್ಸ್ ವಿಲ್ ಇಂಟರ್ಮಿಕ್ಸ್ ವಿತ್ ದ ಏರ್ ಅಂಡ್ ದೇ ಟ್ರಾವೆಲ್ ಅಂಡ್ ದೇ ಸ್ಪ್ರೆಡ್ ಥ್ರೂ ಔಟ್, ದೇ ಆಕ್ಯುಪೈ ದ ಎಂಟೈರ್ ವಾಲ್ಯೂಮ್, ದಟ್ಸ್ ವೈ ಯು ಗೆಟ್ ದ ಸ್ಮೆಲ್, ರೈಟ್. ಸೊ ನೆಕ್ಸ್ಟ್ ಬರುತ್ತೆ, how do they attract? Particles do attract each other. You take the solid state itself, but 3 different solid objects, chalk piece, ice cubes and nail, and you take a hammer, you try to beat them. Chalk piece will easily break into powder. Ice will take certain time, but nail, it's impossible to break that nail into small pieces of atom. There you have to provide extra amount of energy in the form of heat, right? Yake, though these 3 substances are in solid state, allu kuda in solid state itself the particle force of attraction is different, right? Here the force is not as great as we see in the nail, and in ice cubes it's almost intermediate compared to these 2 objects. Nothing but chalk piece and nail compare ಮಾಡಿದ್ರೆ a force of attraction intermediate form ನಲ್ಲಿ ಇರುತ್ತೆ. So this one activity talks about the force of attraction. Similarly water, ಈಗ ಒಂದು ಸ್ಟ್ರೀಮ್ ಆಫ್ ವಾಟರ್ ಅಲ್ಲಿ ನಾವು ಈಗ ಹ್ಯಾಂಡ್ ಅನ್ನ ಈ ತರ ವೇವ್ ಮಾಡಿ ಅಥವಾ ಮೂವ್ ಮಾಡಿ ನೀವು ಬ್ರೇಕ್ ಮಾಡ್ತೀರಾ, ಸ್ಟ್ರೀಮ್ ಆಫ್ ವಾಟರ್ ಫ್ಲೋ ಏನಾಗುತ್ತೆ, ನೀವು ಕೈ ಇಟ್ಟಾಗ ಆ ಸ್ಟ್ರೀಮಲ್ಲಿ ಬ್ರೇಕ್ ಆಯಿತು. ನೀವು ಯಾಕೆ ಕೈ ಇಟ್ರಿ? ಬಿಕಾಸ್ ವಾಟರ್ ಪಾರ್ಟಿಕಲ್ಸ್ ನಡುವೆ ಒಂದು ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಅದೇನಾದ್ರು ತುಂಬ ಸ್ಟ್ರಾಂಗ್ ಆಗಿತ್ತು ಅಂದರೆ, ಈ ಪೆನ್ ನಡುವೆ ನಾನು ಹಿಂಗೆ ಕೈ ಇಡೋಕ್ಕಾಗುತ್ತೆ? ಇಲ್ಲ, ಯಾಕೆಂದರೆ ಪೆನ್ನನ್ನು ನಂಗೆ ಬ್ರೇಕ್ ಮಾಡೋಕ್ಕಾಗಲ್ಲ. ಪೆನ್ನಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರೋದ್ರಿಂದ ಐ ಕೆನಾಟ್ ವೇವ್ ಮೈ ಹ್ಯಾಂಡ್ ಅಥವಾ ಐ ಕೆನಾಟ್ ಮೂವ್ ಮೈ ಹ್ಯಾಂಡ್ ಅಕ್ರಾಸ್ ದಿಸ್ ಪೆನ್ ಸರ್ಫೇಸ್ ಅಲ್ವಾ. ಅರ್ಥ ಏನಾಯಿತು? ವಾಟರ್ನಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಬಿಟ್ವೀನ್ ದ ಪಾರ್ಟಿಕಲ್ಸ್, ಬಟ್ ಅದು ವೀಕ್ ಇದೆ. ಹಾಗಾಗಿ ಯು ಕ್ಯಾನ್ ಲಿಟ್ರಲಿ ಕಟ್ ದ ಸ್ಟ್ರೀಮ್ ಆಫ್ ರನ್ನಿಂಗ್ ವಾಟರ್, ಬಟ್ ದ ಮೊಮೆಂಟ್ ಯು ಟೇಕ್ ಯೋರ್ ಹ್ಯಾಂಡ್ ಅವೇ, ಆ ಸ್ಟ್ರೀಮ್ ಆಫ್ ವಾಟರ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಯಾಕೆಂದರೆ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಬಟ್ ಅದು ವೀಕ್ ಇದೆ. ಅದೇ ಒಂದು ವುಡನ್ ಪ್ಲೇಟ್ ಅಥವಾ ಬೋರ್ಡ್, ನಾನು ಈ ಥರ ಹ್ಯಾಂಡನ್ನು ಈ ಥರ ಮೂವ್ ಮಾಡೋಕ್ಕಾಗುತ್ತಾ? ಇಲ್ಲ, ಐ ಕೆನಾಟ್ ಡೂ ದ್ಯಾಟ್, ರೈಟ್. ಸೊ ಬಿಕಾಸ್ ಇದೆಲ್ಲವುಗಳು ಕೂಡ ಸಾಲಿಡ್ಸ್ ಅಂಡ್ ದೇ ಡೂ ಅಟ್ರಾಕ್ಟ್ ವೆರಿ ವೆರಿ ಸ್ಟ್ರಾಂಗ್ಲಿ ದ ಪಾರ್ಟಿಕಲ್ಸ್ನ ಅಂತ ಹೇಳಿ. ಸೊ ಬೇಸ್ಡ್ ಆನ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಪಾರ್ಟಿಕಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದಾ? ಪಾರ್ಟಿಕಲ್ ಫೋರ್ಸ್ ಆಫ್ attraction, point number 1. ಇನ್ನೊಂದು space, the space between the particles. Force of attraction and space decides different state of matter, as we have learnt now: solid, liquid, gas. Plasma and Bose-Einstein condensate state is a special ಏನು ಹೇಳ್ಬೋದು, ಒಂದು ಒಕೇಶ್ನಲಿ ನೀವು ನೋಡ್ತೀರಾ, ಟ್ಯೂಬ್ಲೈಟ್ನಲ್ಲಿ ಪ್ಲಾಸ್ಮಾ ಸ್ಟೇಟ್ ನೋಡ್ತೀರಾ, ಬಟ್ ಟ್ಯೂಬ್ಲೈಟ್ ನೋಡ್ತೀರಾ ಹೊರತು ಪ್ಲಾಸ್ಮಾ ಸ್ಟೇಟ್ ನೋಡೋಕ್ಕೆ ಸಾಧ್ಯ ಇಲ್ಲ. ಸನ್, ಉರಿತಿರುವಂತಹ ಸನ್ ಒಳಗಡೆ
ಪ್ಲಾಸ್ಮಾ ಸ್ಟೇಟ್ ನೋಡ್ತೀರಾ. ಪ್ಲಾಸ್ಮಾ ಸ್ಟೇಟ್ ನಲ್ಲಿ ಏನಿರುತ್ತೆ, ಅಯಾನ್ಸ್ಗಳು ಇಲೆಕ್ಟ್ರಾನ್ಸ್ಗಳದ್ದು ನಡುವಿರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆ, ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆ ಒಂದು ಸ್ಟೇಟ್ ಅನ್ನ ಅದು ಫಾರ್ಮ್ ಮಾಡ್ಕೊಂಡಿರುತ್ತೆ. ಸೊ ಎಕ್ಸಾಂಪಲ್ ಕೊಡ್ಬೋದಷ್ಟೇ, ಈ ಸಣ್ಣ ಒಳಗಡೆ ಆಗ್ತಿರುವಂತಹ ಎಕ್ಸ್ಕ್ಯೂಸ್ ಮಿ ಸನ್ ಒಳಗಡೆ ಆಗ್ತಿರುವಂತಹ ಹಲವಾರು ಕೆಮಿಕಲ್ ರಿಯಾಕ್ಷನ್ಸ್ ಬಿಲಾಂಗ್ ಟು ಪ್ಲಾಸ್ಮಾ ಸ್ಟೇಟ್. ಆ ಕೆಮಿಕಲ್ ರಿಯಾಕ್ಷನ್ಸ್ ನಿಂದ ಅದೊಂದು ಏನು ರೂಪ ನೋಡ್ತೀವಿ ಅದು ಪ್ಲಾಸ್ಮಾ ಸ್ಟೇಟ್. ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಇಸ್ ನಾಟ್ ಯೋರ್ ಸ್ಕೋಪ್ ಆಫ್ ಟೆಕ್ಸ್ಟ್ ಬುಕ್. ಹೈಯರ್ ಕ್ಲಾಸಸ್ ನಲ್ಲಿ ಕಲಿತೀರಾ. ಅಲ್ಲಿ ಒಂದು ಆಬ್ಜೆಕ್ಟ್ ಅನ್ನ ತುಂಬಾ ಕಡಿಮೆ ಟೆಂಪರೇಚರ್, ಸೇ ದಟ್ -273 ಡಿಗ್ರಿ ಸೆಲ್ಸಿಯಸ್ಗೆ ನೀವು ಕೂಲ್ ಮಾಡ್ತೀರಾ ಅಂತ ಹೇಳಿದಾಗ ಒಂದು ಸಾಲಿಡ್ ಸ್ಟೇಟ್ ಅಪಿಯರ್ ಆಗುತ್ತೆ, ಸೂಪರ್ ಕಂಡಕ್ಟಿಂಗ್ ಸಾಲಿಡ್ ಸ್ಟೇಟ್. ಸೊ ಕ್ವಾಂಟಮ್ ಕಾನ್ಸೆಪ್ಟ್ ಥ್ರೂ ನೀವು ಆ ಒಂದು ಸ್ಟೇಟ್ ಅನ್ನ ಡಿಫೈನ್ ಮಾಡಬೇಕು. ಅಗೇನ್ ಇಟ್ಸ್ ಆಫ್ ನಾಟ್ ಯೋರ್ ಲೆವೆಲ್. ನೀವು ಕಲಿಬಹುದು, ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ. ಆಲ್ವೇಸ್ ದರ್ ಇಸ್ ಅ ಸ್ಕೋಪ್ ಟು ಲರ್ನ್ ಎಟ್ ಎನಿ ಸ್ಟೇಜ್, ಬಟ್ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಯು ವುಡ್ ಲರ್ನ್ ಇಟ್ ಇನ್ ಹೈಯರ್ ಕ್ಲಾಸಸ್, ಬಟ್ ಔಟ್ ಆಫ್ ದ ಸಿಲೆಬಸ್ ಆಗಿರುತ್ತೆ ಅಷ್ಟೇ, ರೈಟ್? ಸೊ ಯೂಶುವಲ್ ಸ್ಟೇಟ್ಸ್ ಆಫ್ ಮ್ಯಾಟರ್ನ ನಾವು ಹೀಗೆ ಕ್ಲಾಸಿಫೈ ಮಾಡ್ಬೋದು. ಇದು ಸ್ಪೆಷಲ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಪ್ಲಾಸ್ಮಾ ಅಂತ ಹೇಳುವಂಥದ್ದು. ಬಟ್ ಕೆಲವೊಂದು ಟೆಕ್ಸ್ಟ್ ಬುಕ್ನಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸ್ ಹೇಳುತ್ತೆ 31 to 32 ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಇದೆ ಅಂತ ಹೇಳಿ. ಐ ಜಸ್ಟ್ ಹ್ಯಾವ್ ಒನ್ ಕ್ವೆಶನ್ ಫಾರ್ ಯು. ಪ್ಲಾಸ್ಮಾ ಸ್ಟೇಟ್ ಇಸ್ ಫೈನ್, ಯು ಲರ್ನ್ ಸಮಥಿಂಗ್ ಅಬೌಟ್ ಇಟ್. ನನಗೆ ಹೇಳಿ, ಫ್ಲೇಮ್ ಇದೆಯಲ್ಲ, ಬೆಂಕಿ, ಆ ಫ್ಲೇಮ್ ಏನಿರುತ್ತೆ, ಮಿಂಚು, ಫ್ಲೇಮ್ ಮತ್ತೆ ಮಿಂಚು, ಲೈಟ್ನಿಂಗ್. ಓಕೆ, ಸೊ ಲೈಟ್ನಿಂಗ್ ಅಂಡ್ ಫ್ಲೇಮ್ ಎಕ್ಸಿಸ್ಟ್ ಇನ್ ವಿಚ್ ಸ್ಟೇಟ್ ಆಫ್ ಮ್ಯಾಟರ್? ಕಮೆಂಟ್ ಬಿಲೋ. Okay, now solid state nalli particles are compactly arranged, right? So what are the characteristics of solid? They do have fixed shape because of the force of attraction, strong force of attraction. They do not change their shape, but they do it only when you apply the external force. So for example, elastic solid substance anna nanu elita idini anta helidre, I'm applying force from outside. ಸೊ ಏನಾಗುತ್ತೆ, ಅಲ್ಲಿ ಪಾರ್ಟಿಕಲ್ಸ್ಗಳು ಸ್ಟ್ರೆಚ್ ಆಗುತ್ತೆ, ಬಿಕಾಸ್ ಅಲ್ಲಿ ಒಂದು ದೋಸ್ ಪಾರ್ಟಿಕಲ್ಸ್ನಲ್ಲಿ, ಇಲಾಸ್ಟಿಕ್ ಪಾರ್ಟಿಕಲ್ಸ್ನಲ್ಲಿ ಸ್ವಲ್ಪ ಸ್ಟ್ರೆಚಬಿಲಿಟಿ ಇದೆ ಅಂತ ಹೇಳ್ಬೋದು, ರೈಟ್? ಸೊ ರಬ್ಬರ್ ಬ್ಯಾಂಡ್ ಕ್ಯಾನ್ ಬಿ ಸ್ಟ್ರೆಚ್ಡ್ ಬೈ ಅಪ್ಲೈಯಿಂಗ್ ಫೋರ್ಸ್. ವೆನ್ ದ ಫೋರ್ಸ್ ಇಸ್ ರಿಮೂವ್ಡ್, ಅಲ್ಲೂ ಕೂಡ ಏನಾಯ್ತು, ಆ ಪಾರ್ಟಿಕಲ್ ವಿಲ್ ರೀಗೈನ್ ಇಟ್ಸ್ ಒರಿಜಿನಲ್ ಫಾರ್ಮ್. ಸೊ ಅಂತಹ ಒಂದು ಸಾಲಿಡ್ ಆಬ್ಜೆಕ್ಟ್ನ ಇಲಾಸ್ಟಿಕ್ಸ್ ಅಂತ ಹೇಳಿ ಕರಿತೇವೆ. ಸೊ ಸಾಲಿಡ್ಸ್ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್ ಬಿಕಾಸ್ ಫಿಕ್ಸ್ಡ್ ಶೇಪ್ ಆಫ್ ಫಿಕ್ಸ್ಡ್ ವಾಲ್ಯೂಮ್ arises from strong force of attraction. Then comes hardly compressed because they don't have space. Space idre tane namge compress madlik sadhya. But sponge is compressible. Is it a solid? Yes, it is a solid because sponge ge adrade adanತಹ ಒಂದು fixed shape ಇದೆ, fixed volume ಇದೆ. But yet it is compressible. Why? It has small pores in which air is trapped. The moment you compress it, the air goes outside. That's why it is compressible. ಇಲ್ಲಿ air trap ಆಗಿದ್ರೆ ಇದನ್ನು ಕೂಡ ನಾನು compress ಮಾಡಬಹುದು. ಇಲ್ಲಿ ಯಾವುದೇ ತರದ pores ಇಲ್ಲ, ಇಲ್ಲಿ ಈ ಪೆನ್ ಒಳಗಡೆ ಇಲ್ಲಿ ಯಾವುದೇ ತರದ airs illa, so I cannot compress it, halva? Next, solids have negligible kinetic energy of the particles. They just vibrate. A molecules galu tanna axis sutta vibrate agutte. So certain motions are allowed in solid state: vibratory motion, rotational motion, translation motion. But ee ಏನು ಹೇಳ್ಬೋದು, ಆ ಮೋಷನ್ಗೂ ಕೂಡ ಒಂದು ಲಿಮಿಟ್ ಇದೆ. ಇಟ್ ಕೆನಾಟ್ ಮೂವ್ ಆಸ್ ಮಚ್ ಆಸ್ we see particles moving in liquid as well as in gaseous state. The reason is there is no space to move. They are that intact, correct? Next, solids do not have the property of diffusion. Diffuse ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಎರಡು ಸಾಲಿಡ್ಸ್ಗಳು ಡಿಫ್ಯೂಸ್ ಆಗೋ ತುಂಬಾ ಕಡಿಮೆ. ಬಿಕಾಸ್ ಡಿಫ್ಯೂಷನ್ ಆಗಬೇಕು ಅಂದ್ರೆ between those two diffusing objects there should be some space. Only then between two objects particles can diffuse. But solid liquid diffuse ಆಗುತ್ತೆ, solid gas ಕಡಿಮೆ ಅಲ್ವಾ? ಸಾಲಿಡ್ ಗ್ಯಾಸ್ ಡಿಫ್ಯೂಸ್ ಆಗಲ್ವಾ ಸ್ಪಾಂಜ್ ನಲ್ಲಿ? gaseous particles ಗಳು can diffuse into the space between the solid, yes, but two solids cannot diffuse. So between two solids diffusion is very very rare. Next, activity ತಗೊಳ್ತೀವಿ 1.9 ಅಲ್ಲಿ pen, book, needle and all. If I give it to you, you can observe them because they do have a special ಅಲ್ಲ, they do have their boundaries. ಅದನ್ನ ನೀವು ಬೌಂಡ್ರಿನ ಬರಿಬಹುದು. Indicates it has definite shape, definite volume, correct? Next, liquid state of matter. So as you see, in liquid state of matter, particles do have space which is better compared to solid. Solid compare ಮಾಡಿದ್ರೆ ಸ್ವಲ್ಪ ಜಾಸ್ತಿ space ಇದೆ. Force of attraction is weaker compared to solid, but higher compared to gas. ಈ comparison ಹೇಳ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು. So what are the characteristics? Definite volume. ಯಾಕೆ? Because of the attractive force or cohesive force between the particles, they do have definite volume but not the shape. Okay, they do not have definite shape but they do have the definite volume. Shape kuda beku ಅಂದ್ರೆ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ನ ಜಾಸ್ತಿ ಆದ್ರೆ ಮಾತ್ರ ಶೇಪ್ ಕೂಡ ಸಾಧ್ಯ. ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆವರೇಜ್ ಇರೋದಕ್ಕೆ ಅದಕ್ಕೆ ವಾಲ್ಯೂಮ್ ಇದೆ ಬಟ್ ಶೇಪ್ ಇಲ್ಲ. ಅರ್ಥ ಆಯ್ತಾ?
ಕಂಪ್ರೆಸಿಬಿಲಿಟಿ, ಎಸ್ ಇಟ್ ಇಸ್ ಕಂಪ್ರೆಸಿಬಲ್. ಲಿಕ್ವಿಡ್ ಅನ್ನು ಫರ್ದರ್ ಕಂಪ್ರೆಸ್ ಮಾಡಿದ್ರೆ ನೀವು ಅದಕ್ಕೆ ಸಾಲಿಡ್ ಸ್ಟೇಟ್ ಸಿಗುತ್ತೆ. ದ ರೀಸನ್ ಇಸ್ ದೇ ಡೂ ಹ್ಯಾವ್ ಸ್ಪೇಸ್. Compared to solid, liquids do have space. Compared to gaseous state, liquids do not have huge space like gaseous molecules. Now, liquids have fluidity but not rigidity. Solids galu rigid ಆಗಿರುತ್ತೆ. Solids galu cannot move, so you call it as rigid. But liquids can move. Gaseous are having even more higher fluidity level. They can float, they can flow, right? ಈ flowing property na fluidity ಹೇಳ್ಬೋದು. ಯಾಕೆ? Because particles are not very closely attracted, there is a space. That's why they can move, and their force of attraction is weaker. That is one more answer, right? One more reason. Solids, liquids, gaseous substances can diffuse into liquids. Yes, we put salt in water, we pass gaseous substances like carbon dioxide in Sprite juice, Mirinda juice, right? Different brands of your choice. ನೀವು ಅಲ್ಲಿ gaseous substance ಅನ್ನ ಪಾಸ್ ಮಾಡ್ತೀರಾ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಾಸ್ ಮಾಡ್ತೀರಾ to the water. So carbon dioxide molecules will be trapped inside the particle space of the water. Yes, liquids will have, between two liquids there is a diffusion property. Liquid and solid diffuses each other. Liquid and gas diffuses well. So liquid show diffusive property comparatively better compared to the solid and lesser compared to gas, because gaseous molecules will diffuse very well. Characteristics of liquid state nalli, the last characteristic is the density. Because of comparative, now compared to the solid helbekanta helidre, so comparative property anta helidaga solid compare ಮಾಡಿದಾಗ density of the liquid is lesser, right? ಯಾಕೆ? Because volume ಜಾಸ್ತಿ ಇದೆ. Density is nothing but ಏನು, mass by volume. So do you say that solids have higher density? Solids ಗೆ ಜಾಸ್ತಿ ಡೆನ್ಸಿಟಿ ಇದೆಯಾ? Yes. ಯಾಕೆ? Solids ನಲ್ಲಿ empty volumes ಇಲ್ಲ, interparticle space ಕಡಿಮೆ ಇದೆ. ಬಟ್ ಲಿಕ್ವಿಡ್ ಬಂದಾಗ ಈ ವಾಲ್ಯೂಮ್ ಜಾಸ್ತಿ ಬರುತ್ತೆ. ವಾಲ್ಯೂಮ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ದೀಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಡೆನ್ಸಿಟಿ ಕಡಿಮೆ ಆಗಬೇಕು. ಅದೇ ತರ ಸಾಲಿಡ್ ನಲ್ಲಿ ಪರ್ ಯೂನಿಟ್ ಸ್ಕ್ವೇರ್ ನಲ್ಲಿ ಜಾಸ್ತಿ ಮಾಸ್ ಕ್ಯಾನ್ ಬಿ ಆಕ್ಯುಪೈಡ್, ಬಿಕಾಸ್ ಸ್ಪೇಸ್ ಇಲ್ಲ, ಅಲ್ಲಿ ಸ್ಪೇಸ್ ವೇಸ್ಟ್ ಆಗಲ್ಲ, ರೈಟ್? ಹಾಗಾಗಿ ಇನ್ ಸಾಲಿಡ್ಸ್ ಮಾಸ್ ಇಸ್ ಮೋರ್, ವಾಲ್ಯೂಮ್ ಇಸ್ ಲೆಸ್, ಡೆನ್ಸಿಟಿ ಇಸ್ ಹೈ. ಇನ್ ಲಿಕ್ವಿಡ್ ಮಾಸ್ ಇದೆ ಬಟ್ ವಾಲ್ಯೂಮ್ ಕೂಡ ಜಾಸ್ತಿ ಇರೋದ್ರಿಂದ ಡೆನ್ಸಿಟಿ ಏನಾಯ್ತು, ಕಡಿಮೆ ಆಗುತ್ತೆ. Kinetic energy of the particles in the liquid state is more than in the solid state. Yes, of course. Kinetic energy ನಾವು ಇವಾಗಷ್ಟೇ ನೋಡಿದ್ವಿ ಅಲ್ಲ, ಲಿಕ್ವಿಡ್ ಸ್ಟೇಟ್ ನಲ್ಲಿ ಹೇಗೆ ಪಾರ್ಟಿಕಲ್ಸ್ ಗಳು ಮೂವ್ ಆಗುತ್ತೆ ಅಂತ ಹೇಳಿ, ರೈಟ್? ಸೊ ಇನ್ ಲಿಕ್ವಿಡ್ ಸ್ಟೇಟ್ ಯು ಕ್ಯಾನ್ ಸಿ ಪಾರ್ಟಿಕಲ್ಸ್ ಆರ್ ಮೂವಿಂಗ್, ಬಟ್ ಇನ್ ಸಾಲಿಡ್ ಸ್ಟೇಟ್ ಅವ್ರು ನಿಂತಲ್ಲೇ ಗಡ ಅಂತ ಹೇಳಿ ವೈಬ್ರೇಟ್ ಆಗ್ತಾರೆ ಅಷ್ಟೇ. ಸೊ ಇನ್ ಕೈನೆಟಿಕ್ ಎನರ್ಜಿ ಪ್ರಾಪರ್ಟಿ ಬಂದಾಗ ಲಿಕ್ವಿಡ್ ಸ್ಟೇಟ್ ನಲ್ಲಿ it has much kinetic energy is more in liquid state compared to solid state ಅಂತ ಹೇಳುವಂಥದ್ದು is a true thing. Next, activity 1.10 nalli you collect different types of liquid substances, okay, just to observe the nature of different liquids. Take water in one beaker, cooking oil, milk, juice, cold drink of your choice. Cold drink of your choice. ಈ 4 substance 1 2 3 4 5 substance ತಗೊಳ್ತೀರ ಅನ್ಕೊಳ್ಳಿ. So when you take 5 substances and you observe the force of attraction between them, ನಿಮಗೆ ಗೊತ್ತಿದೆ compared to all, cooking oil has, in cooking oil liquid particles do have greater force of attraction. Water ನಲ್ಲಿ ಸ್ವಲ್ಪ ಕಡಿಮೆ, ಹೌದಾ? When you spill them on the floor, the rate at which these molecules will flow, that also differs. Gaseous state anta helidaga you can take the example of balloon or the LPG gas. I have a question, comment below your answer. What is present inside your LPG? Which component is present inside your LPG? And say that you're staying now in India, ಒಂದು 5 ವರ್ಷ ಬಿಟ್ಟು ನೀವು ಅಬ್ರಾಡಿಗೆ ಎಲ್ಲರೂ ಹೋಗ್ತೀರಾ, ಸುಮ್ಮನೆ ಒಂದು ವಿಸಿಟಿಗೆ ಅಂತ ಹೇಳಿ ಹೋಗಿ ಬರ್ತೀರಾ ಅನ್ಕೊಳ್ಳಿ, ಆರ್ ಯು ವುಡ್ ಲೈಕ್ ಟು ಕಂಟಿನ್ಯೂ ಅವರ್ ಕರಿಯರ್ ಓವರ್ ದೇರ್. ಹಾಗಾದರೆ ಅಲ್ಲೂ ಕೂಡ ಎಕ್ಸ್ಕ್ಯೂಸ್ ಮೀ, ಅಲ್ಲಿ ನೀವೇನಾದರೂ ಬೆಂಕಿ ಒಲೆ ಹಚ್ಬಿಟ್ಟು ಏನಾದರೂ ಕುಕ್ ಮಾಡ್ತೀರಾ, ಎಲ್ ಪಿ ಜಿ ಗ್ಯಾಸ್ ಅಲ್ಲೂ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಹಾಗಾದರೆ ಅಲ್ಲಿ ಎಲ್ ಪಿ ಜಿನಲ್ಲಿರುವ ಕಾಂಪೊನೆಂಟಿಗೂ ಇಂಡಿಯಾದಲ್ಲಿ ಎಲ್ ಪಿ ಜಿಲಿರುವ ಕಾಂಪೊನೆಂಟಿಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ.
ಅಯ್ಯೋ ಮೇಡಮ್ ತುಂಬ ಕಾಂಪ್ಲಿಕೇಟೆಡ್ ರೀ ಮೇಡಮ್, ಇದೆಲ್ಲ ಬೇಕಾಗಿಲ್ಲ ನಮಗೆ ಗೊತ್ತು ಎಲ್ ಪಿ ಜಿನಲ್ಲಿ ಪ್ರೊಪೇನ್ ಗ್ಯಾಸ್ ಇದೆ ಅಂತ ಹೇಳಿ ಅಲ್ವಾ. ಪ್ರೊಪೇನ್ ಇಸ್ ದ ಕಾಂಪೊನೆಂಟ್, ಬಟ್ ನೀವು ಇಂಡಿಯಾದಲ್ಲಿದ್ದಾಗ ಆ ಪ್ರೊಪೇನ್ ಜೊತೆ ಬೇರೆ ಬೇರೆ ಆ್ಯಡ್ ಮಾಡ್ತಾರೆ ಅವರು, ಐಸೋಬ್ಯೂಟೇನ್ ಆ್ಯಡ್ ಮಾಡ್ತಾರೆ, ಬ್ಯೂಟೇನ್ ಆ್ಯಡ್ ಮಾಡ್ತಾರೆ. ಬಟ್ ಕೋಲ್ಡ್ ಕಂಟ್ರೀಸಿಗೆ ಹೋದಾಗ ಪ್ರೊಪೇನ್ ಅಷ್ಟೇ ಅವರು ತಗೊಳ್ತಾರೆ. ಸೊ ಪ್ರೊಪೇನ್ ಇಸ್ ದಿ ಆನ್ಸರ್. ನಾನೇ ಹೇಳಿಬಿಟ್ಟೆ ನಿಮಗೆ ಕಷ್ಟ ಕೊಡೋದು ಬೇಡ ಅಂತ ಹೇಳಿ. ಆಲ್ ಸೆಟ್. ಗೇಷಿಯಸ್ ಸ್ಟೇಟ್ ದ ಫೀಚರ್ ಏನು? ನೋ ಶೇಪ್, ನೋ ವಾಲ್ಯೂಮ್, ಹೈ ಕೈನೆಟಿಕ್ ಎನರ್ಜಿ, ವೆರಿ ಲೆಸ್ ಡೆನ್ಸಿಟಿ ತುಂಬ ಕಡಿಮೆ, ಯಾಕೆಂದರೆ ವಾಲ್ಯೂಮ್ ಜಾಸ್ತಿ ಇರುತ್ತೆ. ಮತ್ತು ಅವ್ರಿಗೆ ಗೇಷಿಯಸ್ ಸ್ಟೇಟ್ನಲ್ಲಿ ಮಾಲಿಕ್ಯೂಲ್ಸ್ಗಳು ಕೊಲಾಯ್ಡ್ ಆಗೋದ್ರಿಂದ ಯಾವಾಗಲೂ ಕೂಡ ಪ್ರೆಷರ್ನ ಎಕ್ಸರ್ಟ್ ಮಾಡ್ತಾನೆ ಇರುತ್ತೆ ಅವುಗಳು, ರೈಟ್. ಸೊ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ, ಫ್ಲೂಯಿಡಿಟಿ ಜಾಸ್ತಿ ಇರುತ್ತೆ, ರಿಜಿಡಿಟಿ ಕಡಿಮೆ ಇರುತ್ತೆ. ಸೊ ಗೇಷಿಯಸ್ ಸ್ಟೇಟ್ನಲ್ಲಿ ಡ್ಯೂ ಟು ಹೈ ಕಂಪ್ರೆಸಿಬಿಲಿಟಿ ಲಾರ್ಜ್ ವಾಲ್ಯೂಮ್ ಆಫ್ ಗ್ಯಾಸ್ ಕ್ಯಾನ್ ಬಿ ಕಂಪ್ರೆಸ್ಡ್. ಎಲ್ ಪಿ ಜಿ ಅಂದ್ರೆ ಏನು? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಅವ್ರು ಫುಲ್ ಫಾರ್ಮ್ ಕೇಳ್ತಾರೆ. CNG ಅಂತ ಹೇಳಿದ್ರೆ ಏನು? ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನಲ್ಲಿ ಏನಿರುತ್ತೆ ಮೇಜರ್ ಆಗಿ? ಮೀಥೇನ್ ಗ್ಯಾಸ್, CH4 ಮೀಥೇನ್ ಗ್ಯಾಸ್ ಇರುತ್ತೆ, ಆಯ್ತಾ. LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ನಲ್ಲಿ ಮೇಜರ್ ಆಗಿ ಏನಿರುತ್ತೆ? ಪ್ರೋಪೇನ್ ಗ್ಯಾಸ್ ಇರುತ್ತೆ. ಏನಿರುತ್ತೆ? ಪ್ರೋಪೇನ್ ಗ್ಯಾಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ಆಕ್ಟಿವಿಟಿ 1.1, 4 ಸಿರಿಂಜ್ ತಗೊಳ್ಳಿ. ಓಕೆ, ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು 4 ಸಿರಿಂಜ್ ಕೇಳಿ. ಒಂದು ಸಿರಿಂಜಿಗೆ ನಾವು ಪುಷ್ ಮಾಡ್ತೀವಿ, ಅದನ್ನ ಪಿಸ್ಟನ್ ಅಂತ ಹೇಳ್ತೀವಿ. ಸೊ ಅದನ್ನೆಲ್ಲ ರಿಮೂವ್ ಮಾಡಿ, ಒಂದು ಸಿರಿಂಜ್ ಒಳಗಡೆ ನೀರು ತುಂಬಿಸಿ, ಇನ್ನೊಂದು ಸಿರಿಂಜ್ ಒಳಗಡೆ ಸ್ವಲ್ಪ ಶುಗರ್ನ ಹಾಕಿ ಅಥವಾ ಸಾಲ್ಟ್ ಪೌಡರ್ನ ಹಾಕಿ. ಇನ್ನು ಮಿಕ್ಕಿದ 3ನೇ ಸಿರಿಂಜ್ನಲ್ಲಿ ಏನೂ ಹಾಕಬೇಡಿ. ಸೊ ಐ ರಿಪೀಟ್, ಯು ಆರ್ ಟೇಕಿಂಗ್ 3 ಸಿರಿಂಜ್, ಆಯಿತಾ. ಹೊರಗಡೆ ಇರುವ ಪಿಸ್ಟನ್ನ ಆಚೆಗೆ ಹಾಕಿ. ಆ ಸಿರಿಂಜ್ ಒಳಗಡೆ ಮೆಡಿಸಿನ್ಸ್ನ ತುಂಬಿಸ್ತಾರಲ್ವ, ಅಲ್ಲಿ ನೀವೇನು ಮಾಡಬೇಕು? ನೀಡಲ್ ತೊಗೊಂಡು ಬರಬೇಡಿ, ನೀಡಲ್ ಜೊತೆ ಆಟನೂ ಆಡಬೇಡಿ, ಬರೀ ಸಿರಿಂಜ್ ಅಷ್ಟೇ. ಒಂದು ಸಿರಿಂಜ್ ಒಳಗಡೆ ಗಾಳಿ ಇರುತ್ತೆ, ಏನೂ ಹಾಕಲ್ಲ. ಒಂದು ಸಿರಿಂಜ್ ಒಳಗಡೆ ನೀರನ್ನು ಹಾಕ್ತೀರಾ, ಇನ್ನೊಂದು ಸಿರಿಂಜ್ ಒಳಗಡೆ ನೀವೇನು ಮಾಡ್ತೀರಾ? ಶುಗರ್ ಪಾರ್ಟಿಕಲ್ಸ್ ಅಥವಾ ಯಾವುದಾದ್ರು ಒಂದು ಸಣ್ಣ ಕಲ್ಲುಗಳಿಗೆ ಏನಾದರೂ ಹಾಕಿ. ಆಮೇಲೆ ಏನು ಮಾಡಿ? ಆ ಪಿಸ್ಟನ್ನ ನೂಕ್ಲಿಕ್ಕೆ ಟ್ರೈ ಮಾಡಿ. ಯಾವ ಸಿರಿಂಜಲ್ಲಿ ನಿಮಗೆ ಈಸಿಯಾಗಿ ಪಿಸ್ಟನ್ ಮೂವ್ ಆಗುತ್ತೆ? ದ ಸಿರಿಂಜ್ ಇನ್ ವಿಚ್ ಏರ್ ಇಸ್ ದೇರ್. ವಾಟರ್ ಇರೋ ಕಡೆ ಸ್ವಲ್ಪ ಕಂಪ್ರೆಷನ್, ಸ್ವಲ್ಪ ಪ್ರೆಷರ್ ಕೊಡ್ಬೇಕು ನೀವು. ಡಾಕ್ಟರ್ ಅಲ್ಲ, ಮೆಡಿಕಲ್ ಕಾಲೇಜ್ ಅಥವಾ ಮೆಡಿಕಲ್ ಹಾಸ್ಪಿಟಲ್ನಲ್ಲಿ ಹೋದಾಗ ಸಿಸ್ಟರ್ಸ್ ಬಂದು ನಿಮಗೆ ಚುಚ್ತಾರಲ್ವಾ, ಮೆಡಿಸಿನ್ ಹಾಕ್ತಾರಲ್ವ, ಆವಾಗ ಅವ್ರು ಸ್ವಲ್ಪ ಪ್ರೆಷರ್ ಕೊಟ್ಟು ಅದನ್ನು ನಿಮ್ಮ ನರ್ವ್ ಒಳಗಡೆ, ನಿಮ್ಮ ಚರ್ಮದ ಒಳಗಡೆ ಹಾಕ್ತಾರೆ. ಬಟ್ ಆ ಸಿರಿಂಜ್ ವಿಚ್ ಇಸ್ ಆಕ್ಚುಲಿ ಹ್ಯಾವಿಂಗ್ ಸ್ಟೋನ್ ಇನ್ ಸೈಡ್, ಅಲ್ಲಿ ನೀವು ಪಿಸ್ಟನ್ ಪುಷ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಬಿಕಾಸ್ ಅಲ್ಲಿ ಕಂಪ್ರೆಸ್ ಆಗಲ್ಲ. ಸೊ ದಿಸ್ ಆಕ್ಟಿವಿಟಿ ವಿಚ್ ಇಸ್ 1.11 ಇಂಡಿಕೇಟ್ಸ್ ಹೌ ಈಸಿಲಿ ಯು ಕ್ಯಾನ್ ಕಂಪ್ರೆಸ್ ಗಾಳಿ, ಗ್ಯಾಸ್. ಸೊ ಕಂಪ್ಯಾರಿಸನ್ ನೋಡಿ, ದಿಸ್ ಇಸ್ ಆಕ್ಚುಲಿ ಫಾರ್ ಯುವರ್ ರೆಫರೆನ್ಸ್. ಟೆಂಪ್ರೇಚರ್ ಅಂತ ಹೇಳಿ ಬಂದಾಗ ಇವಾಗ ನಾವು ಏನು ಕಲಿತೀವಿ ಅಂದರೆ ಹೇಗೆ ಈ ಒಂದು 3 ಸ್ಟೇಟ್ಸ್ ಆಫ್ ಮ್ಯಾಟರ್, ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್ ಏನಿದೆ ಅದನ್ನ ಹೇಗೆ ಒಂದಕ್ಕೊಂದು ಇಂಟರ್ ಕನ್ವರ್ಟ್ ಮಾಡಬಹುದು ಅಂತ ಹೇಳಿ. ಓಕೆ, ಅದಕ್ಕೆ ಟೆಂಪ್ರೇಚರ್ ಬೇಕು. ಟೆಂಪ್ರೇಚರ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಸ್ಟೇಟ್ ಆಫ್, ಏನು ಹೇಳ್ಬೋದು? ಟೆಂಪ್ರೇಚರ್ ಡಿಸ್ಕ್ರೈಬ್ಸ್ ದ ಹಾಟ್ನೆಸ್ ಅಥವಾ ಕೋಲ್ಡ್ನೆಸ್ ಆಫ್ ಎನ್ ಆಬ್ಜೆಕ್ಟ್ ಅಲ್ವಾ. ಎಷ್ಟು ಹಾಟ್ ಇದೆ, ಎಷ್ಟು ಕೋಲ್ಡ್ ಇದೆ ಅಂತ ಹೇಳೋದನ್ನ ಬೈ ಗಿವಿಂಗ್ ವ್ಯಾಲ್ಯೂಸ್. ಸೊ ಇದ್ರದ್ದು ಇಂಟರ್ನ್ಯಾಷನಲ್ ಸಿಸ್ಟಮ್ನಲ್ಲಿ ಟೆಂಪ್ರೇಚರ್ದು ಮೆಷರ್ಮೆಂಟನ್ನು ಕೆಲ್ವಿನಲ್ಲಿ ಮಾಡ್ತೀವಿ ನಾವು. ಅಂದರೆ ಎಲ್ಲ ಕಡೆ ನೀವು ಯಾವುದೇ ದೇಶಕ್ಕೆ ಹೋಗಿ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಆಫ್ ಟೆಂಪ್ರೇಚರ್ ಇಸ್ ಕೆಲ್ವಿನ್. ಬಟ್ ನಾವು ಅದನ್ನು ಈ ಒಂದು ರಿಸರ್ಚ್ ಫೀಲ್ಡಿಗೆ ಅಷ್ಟೇ ಇಟ್ಕೊಂಡಿದ್ದೀವಿ. ನಮ್ಮ ಡೈಲಿ ಲೈಫ್ನಲ್ಲಿ ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ನಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ರಿಲೇಷನ್ಶಿಪ್ ಏನು? ಇದನ್ನು ನೀವು ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಿ. ಇದೆರಡನ್ನು ನೀವು ನಿಮ್ಮ 9th ಸ್ಟ್ಯಾಂಡರ್ಡ್ನಲ್ಲಿ ನಿಮ್ಮ NCERT ಎಕ್ಸಸೈಸ್ನ ಸಾಲ್ವ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಸೆಲ್ಸಿಯಸ್ ಇಂದ ಕೆಲ್ವಿನ್ ಅಂದರೆ ಕೊಟ್ಟಿರುವಂಥ ವ್ಯಾಲ್ಯೂವನ್ನು ಕೆಲ್ವಿನಿಗೆ ಕಂಡುಹಿಡಿಬೇಕು ಅಂದರೆ ನೀವೇನು ಮಾಡ್ತೀರಾ? ಕೊಟ್ಟಿರುವ ಸೆಲ್ಸಿಯಸ್ ವ್ಯಾಲ್ಯೂಗೆ 273 ಆ್ಯಡ್ ಮಾಡ್ತೀರಾ. ನಿಮಗೆ ವ್ಯಾಲ್ಯೂ ಸೆಲ್ಸಿಯಸ್ನಲ್ಲಿ ಬೇಕು ಅಂದರೆ, ಕೆಲ್ವಿನಲ್ಲಿ ಬೇಕು ಅಂದರೆ ಸೆಲ್ಸಿಯಸ್ಗೆ 273 ಆ್ಯಡ್ ಮಾಡ್ತೀರಾ. ಸೆಲ್ಸಿಯಸ್ನಲ್ಲಿ ಬೇಕು ಅಂದರೆ ಕೆಲ್ವಿನಿಂದ 273 ಮೈನಸ್ ಮಾಡ್ತೀರಾ. ಎಕ್ಸಾಂಪಲ್ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ, ನೆನ್ಪಿಟ್ಕೊಳ್ಳಿ. SI ಯೂನಿಟ್ ಆಫ್ ಟೆಂಪ್ರೇಚರ್ ಅಂತ ಹೇಳಿದ್ರೆ ಏನು? ಜಸ್ಟ್ ಕೆಲ್ವಿನ್. ಈಗ ನೋಡಿ, ಟೆಂಪ್ರೇಚರ್ನ ಡಿಗ್ರಿ ಸೆಲ್ಸಿಯಸಲ್ಲಿ ಕೊಟ್ಟಿದ್ದಾರೆ, ನೀವು ಕನ್ವರ್ಟ್ ಟು ಕೆಲ್ವಿನ್ ಅಂತ ಹೇಳಿ ಕೇಳಿದರೆ, ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕಂತ ಹೇಳಿದ್ರೆ ಆಲ್ವೇಸ್ ರಿಮೆಂಬರ್ ಕೆಲ್ವಿನ್ ಇಸ್ ಹ್ಯಾವಿಂಗ್ ಹ್ಯೂಜ್ ವ್ಯಾಲ್ಯೂ, ಜಾಸ್ತಿ ವ್ಯಾಲ್ಯೂ ಇದೆ. ಸೊ ಪ್ಲಸ್ 273 ಆ್ಯಡ್ ಮಾಡಿದ್ರೆ ನಿಮಗೆ ಇನ್ನೂ ಮಿಕ್ಕಿದ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದೇ ಕೆಲ್ವಿನಲ್ಲಿ ಕೊಟ್ಬಿಟ್ಟು ಸೆಲ್ಸಿಯಸಲ್ಲಿ ಕೇಳ್ತಾರೆ ಅಂತ ಹೇಳಿದ್ರೆ ವ್ಯಾಲ್ಯೂ ಕಡಿಮೆ ಆಗಬೇಕು. ನೀವೇನು ಮಾಡಿದ್ರೆ ಅದಕ್ಕೆ -273 ಸಬ್ಟ್ರಾಕ್ಟ್ ಮಾಡ್ತೀರಾ. ಸೊ ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ಸಾಲಿಡ್ ಏನಾಗುತ್ತೆ? ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ವಾಪಸ್ ರೈಸ್ ಇನ್ ಟೆಂಪ್ರೇಚರ್ ವಿಲ್ ಲೀಡ್ ಟು liquid to gas. So let's study this effect of change of temperature. So ಇಲ್ಲಿ latent heat of fusion, melting point, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಟರ್ಮಿನಾಲಜಿ. ಓಕೆ, ಲೆಟ್ಸ್ ಫೋಕಸ್ ಆನ್ ದ್ಯಾಟ್. ನಿಮಗೆ ಗೊತ್ತಿದೆ ಮೆಲ್ಟಿಂಗ್ ಅಂದರೆ ಏನು? ಸಾಲಿಡ್ ಟು ಲಿಕ್ವಿಡ್. ಬಟ್ ಅಷ್ಟೇ ಹೇಳಿದ್ರೆ ಸಾಕಾ? ಇಲ್ಲ. ದೇರ್ ಇಸ್ ಒನ್ ಆಕ್ಟಿವಿಟಿ. ಆ ಆಕ್ಟಿವಿಟಿನಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಐಸ್ ಕ್ಯೂಬ್ಸ್ ಇಟ್ಬಿಟ್ಟು ಒಂದು ಥರ್ಮೋಮೀಟರ್ನ ಹ್ಯಾಂಗ್ ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ.
ಸೊ ಆಮೇಲೆ ಕೆಳಗಡೆಯಿಂದ ಬರ್ನರಲ್ಲಿ ಟೆಂಪರೇಚರ್ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ದ ಮೂಮೆಂಟ್ ಯು ಪ್ರೊವೈಡ್ ಟೆಂಪರೇಚರ್ ಅಂಟಿಲ್ ಆಲ್ ದಿ ಐಸ್ ಕ್ಯೂಬ್ಸ್ ಆರ್ ಮೆಲ್ಟಿಂಗ್ ದ ಟೆಂಪರೇಚರ್ ವಿಲ್ ನಾಟ್ ರೇಸ್. ಅಂದರೆ ಆಲ್ರೆಡಿ ಕೆಲವೊಂದು ಮಾಲಿಕ್ಯೂಲ್ಸ್ಗಳು ಲಿಕ್ವಿಡ್ ಸ್ಟೇಟ್ನಲ್ಲಿ ಇದೆ. ಸೊ ವಾಟ್ ಡು ದೇ ಆಕ್ಚುಲಿ ಡೂ? ಅವುಗಳು ಕೂಡ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಳ್ಳುತ್ತೆ ಇನ್ ದ ಫಾರ್ಮ್ ಆಫ್ ಹಿಡನ್ ಎನರ್ಜಿ. ಸೊ ಯು ಕಾಲ್ ಇಟ್ ಆಸ್ ಲೇಟೆಂಟ್ ಹೀಟ್ ಆಫ್ ಎನರ್ಜಿ. Until and unless all the ice molecules are melting, temperature will not raise. So whatever the energy you provide will be absorbed as hidden energy, and you call it as latent heat of fusion. So adna hege define martira? Amount of heat energy required to convert 1 kg of solid into liquid at its melting point. Below its melting point ಅಂತ ಹೇಳ್ಬೋದಾ, ಅಥವಾ at its melting point? at its melting point. ಒಂದು ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳುವ ಜಾಗದಲ್ಲಿ ನೀವೇನು ಎನರ್ಜಿ ಸಪ್ಲೈ ಮಾಡ್ತೀರಾ ಆ ಎಲ್ಲ ಎನರ್ಜಿಯನ್ನು 1 kg ಸಾಲಿಡ್ ಮಾಲಿಕ್ಯೂಲ್ಸ್ಗಳು ಅಬ್ಸಾರ್ಬ್ ಮಾಡಿಟ್ಕೊಂಡಿರುತ್ತೆ ಒಳಗಡೆ. ಯಾವಾಗ? ಮೆಲ್ಟ್ ಆಗುವಂಥ ಸಿಚುವೇಶನಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳಿದ್ರೆ ನಾನು ನಿಮಗೆ ಹೇಳ್ಕೊಟ್ಟೆ ಇವಾಗಲೇ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದರೆ ಅಟ್ಮಾಸ್ಫಿಯರ್ನಲ್ಲಿರುವಂತಹ ಕಾಂಪೊನೆಂಟ್ಸ್ಗಳು ಎಕ್ಸರ್ಟಿಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ಯು ಬಿಕಾಸ್ ಯು ಆರ್ ಎಟ್ ದಿ ಅರ್ತ್ ಸರ್ಫೇಸ್. ಹೌದಾ? ಆರ್ ಎನಿಥಿಂಗ್ ವಿಚ್ ಇಸ್ ಇನ್ ದ ಅಟ್ಮಾಸ್ಫಿಯರ್ ಆನ್ ಈ ಒಂದು ಅರ್ತ್ನಲ್ಲಿ ಸರ್ಫೇಸ್ನಲ್ಲಿ ಏನಿದೆಯೋ ಅದ್ರ ಮೇಲೆ ಏನು ಈ ಅಟ್ಮಾಸ್ಫಿಯರಿಕ್ ಗಾಳಿ ಬಂದು ಪ್ರೆಷರ್ ಒಡ್ಡುತ್ತೆ ಅದನ್ನು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳಿ ಕರಿತೀವಿ. ಸೊ ಪಾರ್ಟಿಕಲ್ಸ್ ಇನ್ ವಾಟರ್ at 0 degrees Celsius have more energy compared to particles in ice. ನೋಡಿ, ತುಂಬಾ ಇಂಪಾರ್ಟೆಂಟ್. ಈ ಐಸ್ ಇಂದ ವಾಟರ್ ಆಗುವಂತಹ ಒಂದು ಸ್ಟೇಟ್ನಲ್ಲಿ ಆ ಪಾರ್ಟಿಕಲ್ಸ್ ಇನ್ ವಾಟರ್ ಏನಿರುತ್ತೆ ಆಲ್ರೆಡಿ ಮೆಲ್ಟ್ ಆಗಿ ವಾಟರ್ ಆಗಿರುತ್ತಲ್ಲ ಆ ಪಾರ್ಟಿಕಲ್ಸ್ಗಳಿಗೆ ಜಾಸ್ತಿ ಎನರ್ಜಿ ಇರುತ್ತೆ ಕಂಪೇರ್ಡ್ ಟು ಪಾರ್ಟಿಕಲ್ಸ್ ಇನ್ ಐಸ್. ಯಾಕೆ? ಆ ವಾಟರ್ ಮಾಲಿಕ್ಯೂಲ್ಸ್ಗಳು ವಿಲ್ ಕೀಪ್ ಅಬ್ಸಾರ್ಬಿಂಗ್ ಎಕ್ಸ್ಟ್ರಾ ಎನರ್ಜಿ ಇನ್ ದ ಫಾರ್ಮ್ ಆಫ್ ಹಿಡನ್ ಎನರ್ಜಿ ಆರ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. They'll ask you what is melting point or define melting point. The minimum temperature at which solid melts into liquid at atmospheric pressure is called as melting point. Liquid in the gasige, you call this process as what? Liquid to gas. You call it as vaporization, right? So vaporization anta helidre enu? Temperature at which liquid starts boiling at the atmospheric process. Sorry, vaporization anta helidre it's a state of change from liquid to gas. ಅಲ್ಲಿ ಏನು ಇಂಪಾರ್ಟೆಂಟ್? ಬಾಯ್ಲಿಂಗ್ ಪಾಯಿಂಟ್ ಇಸ್ ಇಂಪಾರ್ಟೆಂಟ್. ಯಾವಾಗ ಅದು ಲಿಕ್ವಿಡ್ಗಳು ಬಾಯ್ಲ್ ಆಗಿ ವೇಪರೈಸ್ ಆಗುತ್ತೆ ಅಟ್ ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಟೆಂಪ್ರೇಚರ್, ಒಂದು ನಿರ್ದಿಷ್ಟವಾದ ಟೆಂಪ್ರೇಚರ್, ಆ ಟೆಂಪ್ರೇಚರ್ನಲ್ಲಿ ಲಿಕ್ವಿಡ್ ಮಾಲಿಕ್ಯೂಲ್ಸ್ ವಿಲ್ ಸ್ಟಾರ್ಟ್ ಬಾಯ್ಲಿಂಗ್ at the atmospheric pressure, so which is known as, so when vapor pressure becomes equal to atmospheric pressure the liquid will start boiling. Yavaga? Vapor pressure anta helidre ಏನು ಮಕ್ಕಳೇ? ಈಗ ವಾಟರ್ ವೇಪರ್ ಆಗ್ತಾ ಇದೆ, ನೀರಿನ ಹವೆ ಆಗ್ತಾ ಇದೆ. ಆ ನೀರಿನ ಹವೆದು ಮಾಲಿಕ್ಯೂಲ್ಸ್ಗಳು ಕೂಡ ಒಂದು ಪ್ರೆಷರನ್ನು ಎಕ್ಸರ್ಟ್ ಮಾಡುತ್ತೆ, ಆಯ್ತಾ? ಆ ಪ್ರೆಷರು ಹೊರಗಡೆ ಇರುವಂತಹ ಅಟ್ಮಾಸ್ಫಿಯರ್ ಎಕ್ಸರ್ಟ್ ಮಾಡುವ ಪ್ರೆಷರು ಎರಡು ಕೂಡ ಈಕ್ವಲ್ ಆಗಬೇಕು. ಈಗ ಹೊರಗಡೆಯಿಂದ ಅಟ್ಮಾಸ್ಫಿಯರ್, ಈಗ ಇಮ್ಯಾಜಿನ್ ಮಾಡಿ ನೀವು ನೀರನ್ನು ಕುದಿಸ್ತಾ ಇದ್ದೀರಾ ಅಂತ ಹೇಳಿ, ನೀರಿನ ಮಾಲಿಕ್ಯೂಲ್ಸ್ಗಳು ಮೇಲೆ ನಿಧಾನವಾಗಿ ಎದ್ದು ಬರುತ್ತೆ. ಬಟ್ ಬರಬೇಡ ಅಂತ ಹೇಳಿ ಹೊರಗಡೆಯಿಂದ ಯಾರು ಅದಕ್ಕೆ ಪುಷ್ ಮಾಡ್ತಿದ್ದಾರೆ. ಅದು ಯಾರು? ಅಟ್ಮಾಸ್ಫಿಯರಲ್ಲಿರುವ ಆಕ್ಸಿಜನು, ನೈಟ್ರೋಜನು ಇಲ್ಲೇ ಇದೆ ಅಲ್ಲ ಗಾಳಿ, ನನ್ನ ಮೇಲೂ ಸ್ವಲ್ಪ ಪ್ರೆಷರ್ ಇರುತ್ತೆ, ನನಗೆ ಗೊತ್ತಾಗಲ್ಲ. ತೀರಾ ಪ್ರೆಷರ್ ಬಂದಾಗಲೇ ನಮಗೆ ಗೊತ್ತಾಗೋದು ಅದು. ಸೊ ಈ ವೇಪರ್ಗಳು ಮತ್ತು ಅಟ್ಮಾಸ್ಫಿಯರ್ ಎರಡೂ ಕೂಡ ಪ್ರೆಷರ್ ಮ್ಯಾಚ್ ಆದಾಗ ಆ ವಾಟರ್ ಏನಾಗುತ್ತೆ? ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನೀವು ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀರ. ಸೊ ವೆನ್ ದ temperature at which vapor pressure becomes equal to atmospheric pressure, liquid start boiling and you call that as boiling point. ಅದನ್ನ ಚೇಂಜ್ ಮಾಡಿ ಸೆಂಟೆನ್ಸ್ ಅನ್ನ. ಓಕೆ, ಸೊ ಈ ಒಂದು ಬಾಯ್ಲಿಂಗ್ ಅಥವಾ ವೇಪರೈಸೇಷನ್ ಅಲ್ಲಿ ವಾಟ್ ಇಸ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಹೇಳಿ ಕೇಳಿದ್ರೆ, ಇಟ್ ಇಸ್ ದಿ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಕನ್ವರ್ಟ್ 1 kg ಆಫ್ ಲಿಕ್ವಿಡ್ ಇನ್ ಟು ಗ್ಯಾಸ್ at its boiling point. ಏನು ಹೇಳ್ಬೋದು? at its boiling point at its atmospheric pressure. ಅದನ್ನ ಜೌಲ್ ಪರ್ ಕಿಲೋಗ್ರಾಮ್ನಲ್ಲಿ ಮೆಷರ್ ಮಾಡ್ತೀವಿ. ನೆಕ್ಸ್ಟ್ ಸಾಲಿಡ್ ಇಂದ ಗ್ಯಾಸನ್ನು ಏನು ಅಂತ ಹೇಳಿ ಕರಿತೀರಾ? ಸಬ್ಲಿಮೇಷನ್. ಸೊ ಇದು ಮೂರು ಕೂಡ ಎಂಡೋಥರ್ಮಿಕ್ ಪ್ರಾಸೆಸ್. ಮೆಲ್ಟಿಂಗ್ ಇರ್ಬೋದು, ವೇಪರೈಸೇಷನ್ ಇರ್ಬೋದು, ಸಬ್ಲಿಮೇಷನ್ ಇರ್ಬೋದು. ಯಾಕೆ ಈ ಎಂಡೋಥರ್ಮಿಕ್ ಅಂತ ಹೇಳಿದ್ರೆ ಏನು? ಹೀಟನ್ನು ಅಬ್ಸಾರ್ಬ್ ಮಾಡುತ್ತೆ. ಎಂಡೋ ಇಸ್ ಇನ್ಸೈಡ್, ಥರ್ಮಾ ಇಸ್ ಹೀಟ್.
ಸೊ ಎಂಡೋಥರ್ಮಿಕ್ ಈಸ್ ಹೀಟನ್ನು ಅಬ್ಸಾರ್ಬ್ ಮಾಡಿಕೊಂಡು ತಮ್ಮ ಫಿಸಿಕಲ್ ಸ್ಟೇಟನ್ನು ಇವರು ಚೇಂಜ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕಮ್ಸ್ ಆಕ್ಟಿವಿಟಿ. ಒಂದು ಅಯೋಡಿನ್ ವೇಪರ್ಸನ್ನು ನೀವೇನಾದರೂ ಹೀಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಆ್ಯಂಡ್ ಇಫ್ ಯು ಕ್ಲೋಸ್ ಇಟ್ ಯೂಸಿಂಗ್ ಅ ಫನಲ್, ಆ ಒಂದು ಡೆಪಾಸಿಷನ್ನ ನೀವು ವಾಲಲ್ಲಿ ನೋಡ್ತೀರಾ. ಓಕೆ, ಸೊ ಯು ಕಾಲ್ ಇಟ್ ಸಾಲಿಡ್ ರೆಸಿಡ್ಯೂ ವಿಚ್ ಇಸ್ ಸ್ಟಿಕಿಂಗ್ ಆನ್ ಟು ದ ವಾಲ್ ಆಸ್ ಡೆಪಾಸಿಷನ್. ಅಲ್ಲಿ ಏನಾಯಿತು, ಸಾಲಿಡನ್ನು ಫಸ್ಟ್ ಗೇಷಿಯಸ್ ಆಗಿ ಕನ್ವರ್ಟ್ ಮಾಡ್ತೀರಾ, ಗ್ಯಾಸ್ ಮತ್ತೆ ಏನಾಗುತ್ತೆ ಕಂಡೆನ್ಸ್ ಆಗಿ ಅಲ್ಲೇ ವಾಪಸ್ ಸಾಲಿಡ್ ಆಗುತ್ತೆ. ಸೊ ಯು ಸಿ ಸಬ್ಲಿಮೇಷನ್ ಅಂಡ್ ಡೆಪಾಸಿಷನ್ ಬೋತ್ ಹಿಯರ್. ಅದೇ ಥರ ಅಮೋನಿಯಂ ಕ್ಲೋರೈಡ್ ಅನ್ನು ನೀವೇನಾದರೂ ಮೆಲ್ಟ್ ಮಾಡ್ಲಿಕ್ಕೆ ನೋಡಿ, ಅಮೋನಿಯಂ ಕ್ಲೋರೈಡ್ ಮೆಲ್ಟ್ ಆಗಲ್ಲ, ಬದಲಿಗೆ ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಇಸ್ ಅನಾದರ್ ಸಬ್ಸ್ಟೆನ್ಸ್ ಲೈಕ್ ನ್ಯಾಫ್ಥಲಿನ್ ಬಾಲ್ ವಿಚ್ ಕ್ಯಾನ್ ಬಿ ಈಸಿಲಿ ಸಬ್ಲಿಮೈಸ್ಡ್ ಅಂತ ಹೇಳಿ. ಸೊ ನೆಕ್ಸ್ಟ್ ಎಕ್ಸ್ಕ್ಯೂಸ್ ಮೀ, ಗ್ಯಾಸ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಸಾಲಿಡ್ ಕಲಿಯೋಣ. ಅಂದರೆ ಯು ಆರ್ ಅಪ್ಲೈಯಿಂಗ್ ಪ್ರೆಷರ್. ನಾವು ಹೇಗೆ ಪ್ರೆಷರ್ ವಿಲ್ ಇಂಪ್ಯಾಕ್ಟ್ ದ ಚೇಂಜ್ ಇನ್ ಸ್ಟೇಟ್ ಆಫ್ ಮ್ಯಾಟರ್ ನೋಡೋಣ. ಸೊ ವೆನ್ ಯು ಇನ್ಕ್ರೀಸ್ ದ ಪ್ರೆಷರ್, ಆಬ್ವಿಯಸ್ಲಿ ಏನಾಗುತ್ತೆ, ಪಾರ್ಟಿಕಲ್ಸ್ ವಿಲ್ ಕಮ್ ಕ್ಲೋಸರ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ಸ್ಪೇಸ್ ಕಡಿಮೆ ಆಗುತ್ತೆ, ಸೊ ಕಂಡೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅ ಸ್ಟೇಟ್ ವೇರ್ ಯು ಕನ್ವರ್ಟ್ ಗ್ಯಾಸ್ ಇಂಟು ಲಿಕ್ವಿಡ್ ಇಸ್ ಕಾಲ್ಡ್ ಆಸ್ ವಾಟ್, ಕಂಡೆನ್ಸೇಷನ್. ಆಯ್ತಾ? ಸೊ ಕೋಲ್ಡ್ ಫಾರ್ಮೇಷನ್ ಇನ್ ದ ಅಟ್ಮಾಸ್ಫಿಯರ್, ಅಥವಾ ಒಂದು ಐಸ್ ಕ್ಯೂಬ್ಸ್ನ ಒಂದು ಕಪ್ಪಲ್ಲಿ ಇಟ್ಟರೆ ಹೊರಗಡೆ, ಆ ಕಪ್ಪಿದ ಹೊರಗಡೆ ಲಿಕ್ವಿಡ್ ಪಾರ್ಟಿಕಲ್ಸ್ ನೋಡ್ತಿರಲ್ಲ, ಅದೇನದು ಗೇಷಿಯಸ್ ಸ್ಟೇಟ್ನಲ್ಲಿರುವ ಮಾಲಿಕ್ಯೂಲ್ಸ್ಗಳು. ದೇ ವಿಲ್ ಕಮ್, ದೇ ವಿಲ್ ಅಬ್ಸಾರ್ಬ್ ದ ಹೀಟ್ ಎನರ್ಜಿ, ಅಥವಾ ದೇ ವಿಲ್ ಆಕ್ಚುಲಿ ದೇ ಕಮ್ ಅಂಡ್ ದೇ ಸ್ಟಿಕ್ ಟು ದ ಗ್ಲಾಸ್ ಆಫ್ ದ ವಾಟರ್. ಒಂದು ಗ್ಲಾಸ್ ಆಫ್ ವಾಟರ್ಗೆ ಅವುಗಳು ಬಂದು ಸ್ಟಿಕ್ ಆಗುತ್ತೆ. ಸ್ಟಿಕ್ ಆಗ್ಬೇಕಾದ್ರೆ ಏನಾಗುತ್ತೆ, ಆ ಗ್ಲಾಸಲ್ಲಿ ಆಲ್ರೆಡಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ ಅಲ್ವಾ, ಗೇಷಿಯಸ್ ಪಾರ್ಟಿಕಲ್ಸ್ ಏನು ಮಾಡುತ್ತೆ, ಆ ಟೆಂಪ್ರೇಚರನ್ನು ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿ ಕಡೆಗೆ ಬಿಟ್ಟು ಕೊಡುತ್ತೆ. ಅವಾಗ ಇಟ್ ಬಿಕಮ್ಸ್ ತುಂಬ ಗೇಷಿಯಸ್ ಪಾರ್ಟಿಕಲ್ಸ್ಗಳು ಎಟ್ ಅ ಟೈಮ್ ಗ್ಲಾಸ್ ಹತ್ರ ಬಂದು ಕುತ್ಕೊಂಡಾಗ ಅವುಗಳಿಗೆ ಎನರ್ಜಿನೇ ಇರಲ್ಲ ತಿರ್ಗಾ ಆಚೆ ಹೋಗೋಕ್ಕೆ. ಸೊ ಅಲ್ಲೇ ಕುತ್ಕೊಂಡು ಬಿಡುತ್ತೆ. ದೇ ಸ್ಟಾರ್ಟ್ ಅಟ್ರಾಕ್ಟಿಂಗ್ ಟು ಈಚ್ ಅದರ್, ದಟ್ ಗೆಟ್ಸ್ ಇನ್ ಟು ಲಿಕ್ವಿಡ್ ಆ್ಯಂಡ್ ಯು ಕಾಲ್ ಇಟ್ ಆಸ್ ವಾಟ್, ಕಂಡೆನ್ಸೇಷನ್. ಸೊ ಕಂಡೆನ್ಸೇಷನ್ ಇಸ್ ಎ ಯೂಶುವಲ್ ಫಿನಾಮಿನನ್ ಆಗಿರುತ್ತೆ. ವಾಟರ್ ಡ್ರಾಪ್ಲೆಟ್ಸ್ ವಿಚ್ ಅಪಿಯರ್ಸ್ ಆನ್ ದಿ ಔಟರ್ ಸರ್ಫೇಸ್ ಆಫ್ ದ ಕೋಲ್ಡ್ ಡ್ರಿಂಕ್ ಆನ್ ಅ ಹಾಟ್ ಡೇ. ಕ್ಲೌಡ್ ಫಾರ್ಮೇಷನ್ ಇಸ್ ಆಲ್ಸೋ ಕಂಡೆನ್ಸೇಷನ್. ಹೌದಾ? ನೆಕ್ಸ್ಟ್ ಕಮ್ಸ್ ಫ್ರೀಸಿಂಗ್. ಫ್ರೀಸಿಂಗ್ನಲ್ಲಿ ಏನಾಗುತ್ತೆ, ಲಿಕ್ವಿಡ್ ಟೆಂಪರೇಚರ್ ಡಿಕ್ರೀಸ್ ಆಗಿ ಪಾರ್ಟಿಕಲ್ಸ್ ವಿಲ್ ಕಮ್ ಫರ್ದರ್ ಕ್ಲೋಸರ್ ಟು ಗಿವ್ ಯು ಡೆಫಿನೈಟ್ ಶೇಪ್. Example, freezing of liquid particles into ice molecules, right? Water molecules. Deposition is the opposite of sublimation. In deposition, you see that gaseous particles directly changing into solid. Yelli, tumba chaligaladalli, ee Manali, Himachal Pradesh, ಮತ್ತೆ ಶಿಮ್ಲಾ ಅಥವಾ ವೆಸ್ಟರ್ನ್ ಕಂಟ್ರೀಸ್, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಏನಾಗುತ್ತೆ, ಅಲ್ಲಿ ಅಟ್ಮಾಸ್ಫಿಯರ್ನಲ್ಲಿರುವಂತಹ ವಾಟರ್ ವೇಪರ್ ವಿಲ್ ಫಾಲ್ ಡೌನ್ ಆಸ್ ಅ ಸ್ನೋಫ್ಲೇಕ್. ತುಂಬ ಇಷ್ಟ ಕೆಲವರಿಗೆ ಅದನ್ನ ಮಂಜಲ್ಲಿ ಆಟ ಆಡಲಿಕ್ಕೆ. ತುಂಬ ಫೋಟೋಸು ಪೋಸಸ್ ಎಲ್ಲ ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ತುಂಬ ಕಾಮನ್ ಆಗಿ ಬರ್ತಾ ಇದೆ. ಬಟ್ ಸ್ಟಿಲ್ ಪೀಪಲ್ ಆರ್ ಎಂಜಾಯಿಂಗ್ ಲೈಫ್ ಅಂತ ಹೇಳಿ ಅಲ್ವಾ. ಬಟ್ ಅಲ್ಲಿ ನೀವೇನು ಕಲಿತೀರಾ, ಡೆಪಾಸಿಷನ್ ಅಂತ ಹೇಳುವ ಪ್ರಾಸೆಸ್ನ ಕಲಿತೀರಾ. ಗೇಷಿಯಸ್ ಪಾರ್ಟಿಕಲ್ಸ್, ಗೇಷಿಯಸ್ ವೇಪರ್ ಪಾರ್ಟಿಕಲ್ಸ್ ಚೇಂಜಿಂಗ್ ಇನ್ ಟು ಸಾಲಿಡ್ ಸ್ಟೇಟ್ ಅಂತ ಹೇಳಿ, ರೈಟ್. ಸೊ ಪ್ರೆಷರ್ ಇಸ್ ಒನ್ ಇಂಪಾರ್ಟೆಂಟ್ ಫ್ಯಾಕ್ಟ್ ವಿಚ್ ಡೆಫಿನೆಟ್ಲಿ ಅಫೆಕ್ಟ್ಸ್ ದ ಚೇಂಜ್ ಆಫ್ ಸ್ಟೇಟ್ ಆಫ್ ಮ್ಯಾಟರ್. ಪ್ರೆಷರ್ ಅಂತ ಹೇಳಿದರೆ ಏನು ಮಕ್ಕಳೇ, ಫೋರ್ಸ್ ಇನ್ ಅ ಫಿಕ್ಸ್ಡ್ ವಾಲ್ಯೂಮ್, ಫಿಕ್ಸ್ಡ್ ಸರ್ಫೇಸ್. ಒಂದು ಪರ್ಟಿಕ್ಯುಲರ್ ಸರ್ಫೇಸ್, ಯೂನಿಟ್ ಸರ್ಫೇಸ್ ಏರಿಯಾದಲ್ಲಿ ಎಷ್ಟು ಫೋರ್ಸನ್ನು ಅಪ್ಲೈ ಮಾಡ್ತೀವಿ ನಾವು, ಸ್ಕ್ವೀಸ್ ಮಾಡುವಂಥದ್ದು, ಪುಷ್ ಮಾಡುವಂಥದ್ದು, ಇದೆಲ್ಲವುಗಳು ಕೂಡ ವಿ ಕ್ಯಾನ್ ಕಾಲ್ ಇಟ್ ಅಸ್ ಪ್ರೆಷರ್. ಸೊ ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ಹೇಳಿದ್ರೆ ಏನು, ಅಟ್ಮಾಸ್ಫಿಯರಿಕ್ ಕಾಂಪೊನೆಂಟ್ಗಳು ಡ್ಯೂ ಟು ಗ್ರಾವಿಟಿ ಏನು ಪ್ರೆಷರನ್ನು ಎಕ್ಸರ್ಟ್ ಮಾಡುತ್ತೆ, ಟು ವಾಟ್, ಟು ಆಬ್ಜೆಕ್ಟ್ ವಿಚ್ ಆರ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್, ಅದಕ್ಕೆ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅದನ್ನು ಮಿಲಿಮೀಟರ್ ಮರ್ಕ್ಯುರಿನಲ್ಲಿ ಮೆಷರ್ ಮಾಡ್ತೀವಿ, ಬಾರ್ನಲ್ಲಿ ಮೆಷರ್ ಮಾಡ್ತೀವಿ. ಎ ಟಿ ಎಮ್ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಟೆಲ್ಲರ್ ಮಷೀನ್ ವಿಚ್ ಗಿವ್ಸ್ ಮನಿನಾ, ಅಲ್ಲ ಅಲ್ವಾ. ಎ ಟಿ ಎಮ್ ಇಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದು ಶಾರ್ಟ್ ಫಾರ್ಮ್, ಅಟ್ಮಾಸ್ಫಿಯರ್ದು ಶಾರ್ಟ್ ಫಾರ್ಮ್. ವೇಪರ್ ಪ್ರೆಷರ್ ಅಂತ ಹೇಳುವಂಥದ್ದು ಕಂಟೈನಲ್ಲಿರುವ ಮಾಲಿಕ್ಯೂಲ್ಸ್ಗಳು ಎಕ್ಸರ್ಟ್ ಮಾಡುವಂತಹ ಪ್ರೆಷರ್. ಇಂಟರ್ ಕನೆಕ್ಷನ್ ಆಫ್ ಪ್ರೆಷರ್ನಲ್ಲಿ ಹೇಳಿದೆ, ಯಾವಾಗ ವೇಪರ್ ಪ್ರೆಷರ್ ಬಿಕಮ್ಸ್ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್, ಆವಾಗ ಲಿಕ್ವಿಡ್ ಸ್ಟಾರ್ಟ್ಸ್ ಬಾಯ್ಲಿಂಗ್, ರೈಟ್. So idu nimge extra information, if you want you can take down in the notes available in the PW app. These are the different scales to measure the pressure. Idu nimigilla higher classes nalli kalitira. Atmosphere is a scale to measure pressure, where the atmosphere is a unit of pressure commonly used to measure the atmospheric pressure. It represents average pressure exerted by earth atmosphere at sea level. So ಒಂದು atmosphere ಅಂತ ಹೇಳಿದ್ರೆ in terms of Pascal, which is the SI unit of pressure, equal to 101,325, almost 1,01,325, 325 Pascal. So again, different scales of measure. Evaporation. So this is another phenomenon.
a state change which happens from liquid to gas but below the boiling point, any temperature below the boiling point. So why this happens? Because particles of liquid present on the surface have tendency to come out and become a part of the atmosphere. Avugalali force of attraction is not balanced. So surface molecules will always have this need to come out. ಹಾಗಾಗಿ ಇವಾಪರೇಷನ್ ಆಗುತ್ತೆ. ಎಕ್ಸಾಂಪಲ್ ಡ್ರೈಯಿಂಗ್ ಕ್ಲೋತ್ಸ್, ಮಡ್ಕದಲ್ಲಿರುವಂತಹ ನೀರು ಕೂಲ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಇಲಸ್ಟ್ರೇಷನ್, ಕಾಟನ್ ಕ್ಲೋತ್ಸ್ ಆರ್ ಪ್ರಿಫರಬಲ್ ಡ್ಯೂರಿಂಗ್ ಹಾಟ್ ಸನ್ನಿ ಡೇ. ಯಾಕೆ? ಬಿಕಾಸ್ ಇನ್ ಕಾಟನ್ ದೇರ್ ಆರ್ ಪೋರ್ಸ್ ಅಂಡ್ ಥ್ರೂ ಪೋರ್ಸ್ evaporation happens very quickly, and while evaporating it absorbs energy from your body, resulting cooling effect. ಅದೇ ನೀವು ನೈಲಾನ್ ಕ್ಲೋತ್ ತಗೊಂಡ್ರೆ ಅಲ್ಲಿ ಪೋರ್ಸ್ ಇರಲ್ಲ, ಮಾಲಿಕ್ಯೂಲ್ಸ್ ಹೊರಗಡೆ ಹೋಗಲ್ಲ, ಅದು ಅಬ್ಸಾರ್ಬ್ ಮಾಡಲ್ಲ ನಿಮ್ಮ ಟೆಂಪರೇಚರ್, ನಿಮ್ಮ ಬಾಡಿಯಲ್ಲಿ ಹಾಗೆ ಸ್ವೆಟ್ ಮಾಲಿಕ್ಯೂಲ್ಸ್ ವಿಲ್ ಸ್ಟಿಕ್, ಅದು ಇವಾಪರೇಟ್ ಆಗಲ್ಲ. ಸೊ ಇಟ್ ಡಸಂಟ್ ಕಾಸ್ ಯು ಕೂಲಿಂಗ್ ಎಫೆಕ್ಟ್. ಇಲಸ್ಟ್ರೇಷನ್ ಟು ಕೂಲಿಂಗ್ ಎಫೆಕ್ಟ್. ಸೆಕೆಂಡ್, ಹೇಗೆ ಅದು ಕೂಲಿಂಗ್ ಎಫೆಕ್ಟ್ ಅನ್ನ ಕಾಸ್ ಮಾಡುತ್ತೆ ಇವಾಪರೇಷನ್ ಅಂತ ಹೇಳೋದಕ್ಕೆ. ಇನ್ ಸರ್ಟನ್ ರೂರಲ್ ಏರಿಯಾಸ್ ಅವ್ರು ಏನ್ ಮಾಡ್ತಾರೆ, ಮನೆ ಮೇಲೆ ರೂಫ್ ಶೀಟ್ ಹಾಕೋರಿದ್ದಾರೆ, ಕೆಲವರು ನೀರನ್ನು ಹಾಕ್ಬಿಡ್ತಾರೆ. ಸೊ ಕಾಂಕ್ರೀಟ್ ನಲ್ಲಿರುವ ಹೀಟನ್ನು ಮಾಲಿಕ್ಯೂಲ್ಸ್ಗಳ ಅಬ್ಸಾರ್ಬ್ ಮಾಡುತ್ತೆ, ಕಾಸಿಂಗ್ ದ ಕಾಂಕ್ರೀಟ್ ಕೂಲ್. ಹಾಗಾಗಿ ಅಲ್ಲಿ ಕೆಳಗಡೆ ಯಾರಾದ್ರೂ ಫ್ಯಾನ್ ಆನ್ ಮಾಡಿದ್ರೆ ಹಾಟ್ ಗಾಳಿ ಬರಲ್ಲ, ಥಂಡಿ ಅಥವಾ ತಣ್ಣಗಿರೋ ಗಾಳಿ ಬರುತ್ತೆ. ರೈಟ್. ನೆಕ್ಸ್ಟ್ ಥರ್ಡ್ ಇಲಸ್ಟ್ರೇಷನ್, ಫ್ಯಾನ್. ಫ್ಯಾನ್ ಕೆಳಗಡೆ ತುಂಬಾ ಸ್ವೆಟ್ ಆದಾಗ ಕುತ್ಕೊಂಡಾಗ ಯಾಕೆ ನಿಮಗೆ ಕೂಲ್ ಅನ್ಸುತ್ತೆ? ಬಿಕಾಸ್ ಫ್ಯಾನ್ ವಿಂಡ್ ಸ್ಪೀಡ್ ಜಾಸ್ತಿ ಆದಾಗ ಮಾಲಿಕ್ಯೂಲ್ಸ್ ವಿಲ್ ಟ್ರೈ ಅಬ್ಸಾರ್ಬಿಂಗ್ ಎನರ್ಜಿ ಫ್ರಮ್ ಯು ಅಂಡ್ ಕ್ವಿಕ್ಲಿ ಲೀವ್ ದ ಬಾಡಿ. ಒಂದು ಅರ್ಧ ಗಂಟೆ ತಗೊಳ್ಬೇಕಾಗಿರೋದು 1 ಮಿನಿಟ್ನಲ್ಲಿ ಆ ಮಾಲಿಕ್ಯೂಲ್ಸ್ಗಳು ನಿಮ್ಮ ಬಾಡಿಯಿಂದ ಇವಾಪರೇಟ್ ಆಗಿ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ವಿಂಡ್ ಸ್ಪೀಡ್ ಅಂತ ಹೇಳ್ಬೋದು. ಕೂಲಿಂಗ್ ಪ್ಯಾಡ್ನಲ್ಲಿ ಹೇಗಿರುತ್ತೆ? ಕೂಲರ್, ನೀವು ಏರ್ ಕೂಲರ್ನೆಲ್ಲ ನೋಡಿರ್ತೀರಲ್ವ, ಹೇಗೆ ಏರ್ ಕೂಲರ್ ಕೆಲಸ ಮಾಡುತ್ತೆ ಗೊತ್ತಾ ನಿಮಗೆ? ಏರ್ ಕೂಲರ್ನಲ್ಲಿ ಒಂದು ಸೆಲ್ಯುಲೋಸ್ ಅಥವಾ ನಾರು, ತೆಂಗಿನ ನಾರು ಅಥವಾ ಈ ನಾರಿನ ಪದಾರ್ಥಗಳು, ಡಿಫ್ರೆಂಟ್ ನಾರಿನ ಪದಾರ್ಥಗಳು ಅವೈಲೇಬಲ್ ಇರುತ್ತೆ. ಅದ್ರದ್ದು ಒಂದು ಪ್ಯಾಡ್ ಇರುತ್ತೆ ಮಕ್ಕಳು, ಅಲ್ಲಿ ಕಂಟಿನ್ಯೂಸ್ ವಾಟರ್ ಹಾಕ್ತೀವಿ, ವಾಟರ್ ಕೂಲರ್ ಬರುತ್ತಲ್ವಾ. ಸೊ ಫಸ್ಟ್ ನೀರು ಹಾಕ್ತೀರಾ, ನೀರೇನಾಗುತ್ತೆ, ಎಂಟೈರ್ ನಾರಿನ ಮೇಲೆ ರನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಾವು ದ ಔಟ್ಸೈಡ್ ಡ್ರೈ ಏರ್, ಈಗ ಒಂದು ರೂಮ್ನಲ್ಲಿ ನೀವು ಏರ್ ಕೂಲರ್ ಇಡ್ತೀರಾ ಅಂತ ಹೇಳಿದ್ರೆ ಆ ರೂಮಿನಲ್ಲಿರುವಂತಹ ಡ್ರೈ ಏರ್ ಅನ್ನ ಈ ಕೂಲರ್ನಲ್ಲಿರುವ ಫ್ಯಾನ್ ಏನ್ ಮಾಡುತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಈ ಡ್ರೈ ಏರ್ ಏನ್ ಮಾಡುತ್ತೆ, ವಾಟರ್ ಹತ್ರ ಹೋಗುತ್ತೆ. ಆ ವಾಟರ್ ಏನ್ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ ಸೆಲ್ಯುಲೋಸ್ ಪ್ಯಾಡ್ ಮೇಲೆ, ಅದ್ರ ಹತ್ರ ಹೋಗುತ್ತೆ. ಸೊ ಈ ಡ್ರೈ ಏರ್ ತನ್ನಲ್ಲಿರುವಂತಹ ಹೀಟ್ ಎನರ್ಜಿಯನ್ನ ಆ ವಾಟರ್ ಮಾಲಿಕ್ಯೂಲ್ಗೆ ಪಾಸ್ ಮಾಡುತ್ತೆ. ಸೊ ಇಲ್ಲಿಂದ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ಸ್ಗಳು ಮತ್ತೆ ವಾಪಸ್ ಗ್ಯಾಸ್ ಆಗಿ ಹೊರಗಡೆ ಬರುತ್ತೆ. ಬಟ್ ಕೂಲರ್ನಿಂದ ಹೊರಗೆ ಬರುವ ವಾಟರ್ ವೇಪರ್ ಅವುಗಳಿಗೆ ಎನರ್ಜಿ ಇರಲ್ಲ, ಅವುಗಳಿಗೆ ಹೀಟ್ ಎನರ್ಜಿ ಇರಲ್ಲ, ಬದಲಿಗೆ ಅವಳಿಗೆ ಕೋಲ್ಡ್ ಎನರ್ಜಿ ಇರುತ್ತೆ. ಸೊ ವೆನ್ ದೇ ಅಪಿಯರ್ ಟು ಯೋರ್ ಫೇಸ್ ಯು ಫೀಲ್ ಕೋಲ್ಡ್. ಸೊ ಹೊರಗಡೆ ಇರುವಂತಹ ಹಾಟ್ ಏರು, ಅದರಲ್ಲಿರುವ ಏರಿನ್ ಮಾಲಿಕ್ಯೂಲ್ಸು ಕೂಲರ್ ಒಳಗಡೆ ಇರುವಂತಹ ವೆಟ್ ಪ್ಯಾಡ್ ಅಂತ ಹೇಳ್ತೀವಿ, ಆ ವೆಟ್ ಪ್ಯಾಡ್ ಅಲ್ಲಿರುವ ನೀರಿನ ಜೊತೆ ಇಂಟರಾಕ್ಟ್ ಆದಾಗ ಅವುಗಳು ತಮ್ಮ ಎನರ್ಜಿಯನ್ನ ಆ ವೆಟ್ ಪ್ಯಾಡ್ ಅಲ್ಲಿರುವ ನೀರಿನ ಮಾಲಿಕ್ಯೂಲ್ಸ್ಗೆ ಬಿಟ್ಕೊಟ್ಟು ಕಂಡೆನ್ಸ್ ಆಗುತ್ತೆ. ವೆಟ್ ಪ್ಯಾಡ್ ಅಲ್ಲಿರುವಂತಹ ನೀರಿನ ಮಾಲಿಕ್ಯೂಲ್ಸ್ಗಳು ಮತ್ತೆ ಇನ್ನೊಂದು ಫ್ಯಾನ್, ಇದೆರಡೂ ಕೂಡ ಸೇರ್ಕೊಂಡು ಮಾಲಿಕ್ಯೂಲ್ಸ್ ಅನ್ನ ಮತ್ತೆ ವಾಪಸ್ ಗೇಷಿಯಸ್ ಫಾರ್ಮ್ ನಲ್ಲಿ ಇಟ್ಕೊಂಡು ಹೊರಗಡೆಗೆ ಬಿಡುತ್ತೆ. ಬಟ್ ಹೊರಗಡೆಗೆ ಬಿಡುವ ಗೇಷಿಯಸ್ ಮಾಲಿಕ್ಯೂಲ್ಸ್ ನಲ್ಲಿ ಎನರ್ಜಿ ಈಸ್ ವೆರಿ ಲೆಸ್ ಅಂತ ಹೇಳ್ಬೋದು. ಹೀಗೆ ಕೂಲರ್ ವರ್ಕ್ ಮಾಡುತ್ತೆ. ಸೊ ಇಲಸ್ಟ್ರೇಷನ್ ಫಾರ್ ಮಡ್ಕದಲ್ಲಿ ನೀರನ್ನು ಸ್ಟೋರ್ ಮಾಡಿದ್ರೆ ಯಾಕೆ ಕೂಲ್ ಆಗಿರುತ್ತೆ? ಬಿಕಾಸ್ ಮಡ್ಕ ಹ್ಯಾಸ್, ಮಡಿಕೆ ಅಂತ ಹೇಳ್ತೀವಲ್ಲ, ಮಡಿಕೆ ಹ್ಯಾಸ್ ಸಣ್ಣ ಸಣ್ಣ ಪೋರ್ಸ್ ಅಥವಾ ರಂಧ್ರಗಳು. ಸೊ ಯಾವ ಮಾಲಿಕ್ಯೂಲ್ಸ್, ವಾಟರ್ ಮಾಲಿಕ್ಯೂಲ್ಸ್ಗೆ ಜಾಸ್ತಿ ಎನರ್ಜಿ ಇರುತ್ತೆ ಅವರು ಆ ಸರ್ಫೇಸ್ ಇಂದ ಎಸ್ಕೇಪ್ ಆದಾಗ ಮಿಕ್ಕಿದ ವಾಟರ್ ಮಾಲಿಕ್ಯೂಲ್ಸ್ಗೆ ಅಲ್ಲಿ ಎನರ್ಜಿ ಇರಲ್ಲ. ಮತ್ತೆ ಕೆಲವೊಂದು ವಾಟರ್ ಮಾಲಿಕ್ಯೂಲ್ಸ್ ಹೇಗೆ ಎಸ್ಕೇಪ್ ಆಗುತ್ತೆ ಈ ಸಣ್ಣ ಸಣ್ಣ ರಂಧ್ರಗಳ ಮೂಲಕ? ಬೈ ಅಬ್ಸಾರ್ಬಿಂಗ್ ಎನರ್ಜಿ, ಹೀಟ್ ಎನರ್ಜಿ ಫ್ರಮ್ ದ ರಿಮೈನಿಂಗ್ ಮಾಲಿಕ್ಯೂಲ್ಸ್. ಅಲ್ಲಿರುವಂತಹ ಮಾಲಿಕ್ಯೂಲ್ಸ್ ನಲ್ಲಿ ಎನರ್ಜಿನೆಲ್ಲ ತಗೊಂಡು ಇವುಗಳೇನ್ ಮಾಡ್ತಾರೆ, ಸಣ್ಣ ಸಣ್ಣ ಹೋಲ್ಸ್ ಇಂದ ದೇ ಟ್ರೈ ಟು ಎಸ್ಕೇಪ್ ಔಟ್ ಆಫ್ ದ ಮಡ್ಕ ಅಥವಾ ಮಡಿಕೆ. ಸೊ ಆಗ ರಿಮೈನಿಂಗ್ ಮಾಲಿಕ್ಯೂಲ್ಸ್ ಎನರ್ಜಿ ಏನಾಯ್ತು, ಆಟೋಮ್ಯಾಟಿಕ್ ಆಗಿ ಡೌನ್ ಆಗುತ್ತೆ, ಕೂಲಿಂಗ್ ಎಫೆಕ್ಟ್ ಅಲ್ಲಿ ಉಂಟಾಗುತ್ತೆ. ಸೊ ಯಾವುದೆಲ್ಲ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತೆ? ಆಬ್ವಿಯಸ್ಲಿ ಸರ್ಫೇಸ್ ಏರಿಯಾ. ಬಟ್ಟೆನ ಮುದ್ದೆ ಮಾಡಿ ಒಣಗಾಕಿ ಇಟ್ ಟೇಕ್ಸ್ ಲಾಂಗ್ ಟೈಮ್ ಟು ಡ್ರೈ. ಅದೇ ನೀವು ಬಿಡಿಸಿ ಒಣಗಾಕಿ ಸರ್ಫೇಸ್ ಏರಿಯಾ ಜಾಸ್ತಿ ಆದಾಗ ಎಲ್ಲಾ ಮಾಲಿಕ್ಯೂಲ್ಸ್ಗಳು ಕಂಟಿನ್ಯೂಸ್ ಆಗಿ ಇವಾಪರೇಟ್ ಆಗುತ್ತೆ. ಅಫೆಕ್ಟಿಂಗ್ ವಾಟ್ ಇಸ್ ಇಟ್, ಇನ್ಕ್ರೀಸ್ ಇನ್ ಟೆಂಪರೇಚರ್. ಟೆಂಪರೇಚರ್ ಜಾಸ್ತಿ ಆದಾಗ ಮಾಲಿಕ್ಯೂಲ್ಸ್ ಕ್ಯಾನ್ ಮೂವ್ ಈಸಿಲಿ ಬಿಕಾಸ್ ಆಫ್ ದ ಕೈನೆಟಿಕ್ ಎನರ್ಜಿ, ರೈಟ್? ದೆನ್ ಕಮ್ಸ್ ಲೋ ಹ್ಯೂಮಿಡಿಟಿ. ಹ್ಯೂಮಿಡಿಟಿ ಇಸ್ ನಥಿಂಗ್ ಬಟ್ ಏರ್, ವಾಟರ್ ಮಾಲಿಕ್ಯೂಲ್ಸ್ ಟ್ರಾಪ್ಡ್ ಇನ್ಸೈಡ್ ದಿ ಏರ್. ಯಾವಾಗ ವಾಟರ್ ಮಾಲಿಕ್ಯೂಲ್ಸ್ಗಳು ಈ ಏರ್ನಲ್ಲಿ ಕಡಿಮೆ ಇರುತ್ತೋ ಏರ್ ವಿಲ್ ಟ್ರೈ ಟು ಅಬ್ಸಾರ್ಬ್ ಮೋರ್ ಅಂಡ್ ಮೋರ್ ವಾಟರ್. ಅದನ್ನ ನೀವು ಲೋ ಹ್ಯೂಮಿಡಿಟಿ ಅಂತ ಹೇಳ್ತೀರಾ. ಈಗ ಮಂಗಳೂರು ಕಡೆ ಹೋಗಿ, ಬೆಂಗಳೂರು ಕಡೆ ಹೋಗಿ, ಮಂಗಳೂರು, ಬೇಬೆ ಬೆಂಗಳೂರು, ಆಯ್ತಾ? ಮಂಗಳೂರು ಹತ್ರ ಹೋದಾಗ, ಈಗ ನಂದೇ ಸ್ಪೆಷಲ್ ಎಕ್ಸಾಂಪಲ್ ತಗೊಳ್ತೀನಿ. ನಾನು MSc ಟೈಮ್ನಲ್ಲೆಲ್ಲ ವೆನ್ ಐ ವಾಸ್ ಡೂಯಿಂಗ್ ಮೈ ಹೈಯರ್ ಸ್ಟಡೀಸ್ ಅಟ್ ಮ್ಯಾಂಗ್ಳೂರ್,
ತುಂಬ ಕಷ್ಟ ಆಗ್ತಿದ್ದು ಒಂದೇ ಒಂದು ಅಂಶ ಅಲ್ಲಿದು ಅಂತ ಹೇಳಿದ್ರೆ ವೆದರ್. ತುಂಬ ಸೆಕೆ ಮಕ್ಕಳೇ, ಆ್ಯಂಡ್ ಯು ನೆವರ್ ಫೀಲ್ ಲೈಕ್ ಒಂಥರ ಇರಿಟೇಟಿಂಗ್ ಸೆಕೆ ಅದು. ಯಾಕೆಂದರೆ ನೀವು ಬೆವರಿದಂತಹ ಬೆವರು ಸ್ವೆಟ್ ಪಾರ್ಟಿಕಲ್ಸ್ ವಿಲ್ ಸ್ಟಿಕ್ ಟು ಯೋರ್ ಫೇಸ್, ಸ್ಟಿಕ್ ಟು ಯೋರ್ ಬಾಡಿ. ಬಟ್ ಬೆಂಗಳೂರಲ್ಲಿ ಸ್ವೆಟ್ಟಿಂಗ್ ಪ್ರಾಸೆಸ್ಸೇ ಇಲ್ಲ. ಯಾಕೆ ಅಂದರೆ ಮಂಗಳೂರಲ್ಲಿ ಅದು ಬೀಚ್ ಅಲ್ವಾ, ಸಮುದ್ರ ತೀರ ಅಲ್ವಾ. ಸೊ ಸಮುದ್ರ ತೀರ ಆದಾಗ ಆಲ್ರೆಡಿ ಅಲ್ಲಿರುವಂತಹ ಏರ್ ಮಾಲಿಕ್ಯೂಲ್ಸ್ಗಳೇನು ಮಾಡುತ್ತೆ, ಸಮುದ್ರದ ನೀರನ್ನು ಹೀರ್ಕೊಂಡಿರುತ್ತೆ. ಹ್ಯೂಮಿಡಿಟಿ ಏನಾಯ್ತು ಅಲ್ಲಿ ಜಾಸ್ತಿ ಆಯಿತು. ನಾವೇನು ಹೇಳ್ತೀವಿ, ಸಮುದ್ರ ತೀರದ ಪ್ರದೇಶಗಳನ್ನ ಹೈ ಹ್ಯೂಮಿಡ್ ಪ್ಲೇಸ್ ಅಂತ ಹೇಳ್ತೀವಿ. ಸೊ ಏರ್ ಮಾಲಿಕ್ಯೂಲ್ಸ್ಗಳು ನಿಮ್ಮ ಬಾಡಿಯಿಂದ ವಾಟರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಸೊ ಫ್ಯಾನ್ ಹಾಕಿದಾಗ, AC ಇಂಥ ಸ್ಪೆಷಲ್ ಕಂಡೀಷನ್ಸ್ನಲ್ಲಿ ಮಾತ್ರ ಇದಾಗುತ್ತೆ ಹೊರತು ನಾರ್ಮಲ್ ಆಗಿ ಇದಾಗಲ್ಲ. ಬಟ್ ಇನ್ ಬ್ಯಾಂಗ್ಳೂರ್, ಈಗ ಬ್ಯಾಂಗ್ಳೂರ್ನಲ್ಲೂ ಕೂಡ ಸೆಕೆ ಸ್ಟಾರ್ಟ್ ಆಗಿದೆ, ಅಥವಾ ಮೈಸೂರು ಅಥವಾ ಧಾರವಾಡ ಸ್ವಲ್ಪ ಡೌಟ್ ಇದೆ, ಕೊಡಗು, ಮೈಸೂರು, ಬೆಂಗಳೂರಿನೆಲ್ಲ ಹೇಗೆ ಅಂತ ಹೇಳಿದ್ರೆ, ನೀವು ಕುತ್ಕೊಂಡಿರೋ ಜಾಗದಲ್ಲೇ ನಿಮಗೆ ಆ ಒಂದು ಕೂಲಿಂಗ್ ಇಫೆಕ್ಟನ್ನು ಗಾಳಿ ಅಥವಾ ಅಲ್ಲಿ ವೆದರ್ ತಂದು ಕೊಡುತ್ತೆ. ಬಿಕಾಸ್ ಆ ವೆದರ್ನಲ್ಲಿ ಹ್ಯೂಮಿಡಿಟಿ ಕಡಿಮೆ ಇದೆ. ಹ್ಯೂಮಿಡಿಟಿ ಕಡಿಮೆ ಇದ್ದಾಗ ಏರ್ ಮಾಲಿಕ್ಯೂಲ್ಸ್ ವಿಲ್ ಟ್ರೈ ಟು ಕ್ಯಾಪ್ಚರ್ sweat from your body. So always remember, ಇದು sweat related to your body, but evaporation ಅಂತ ಹೇಳುವಂಥದ್ದು not only from your body, it happens through clothes, it happens through many other process ಅಲ್ವಾ. So evaporation always quicker in the area where the humidity is lesser. Increase in wind speed, ಜಾಸ್ತಿ ಗಾಳಿ ಹಾಕಿದಾಗ molecules can be easily removed from the surface. It can easily get into, ಅದೇನಾಗುತ್ತೆ ಅಂತ ಹೇಳಿದ್ರೆ the rate increase ಆಗುತ್ತೆ, the rate at which the molecule gets into gaseous state, ಅದು ಈಸಿ ಆಗುತ್ತೆ ಅಂತ ಹೇಳುವಂಥದ್ದು. ವಿಂಡ್ ಸ್ಪೀಡ್ ವಿಲ್ ಅಲೌ ದ ಅಥವಾ ಸಪೋರ್ಟ್ ಅಂತ ಹೇಳಿ. ನೇಚರ್ ಆಫ್ ಲಿಕ್ವಿಡ್, ಆಲ್ಕೋಹಾಲ್ ಈಸಿಯಾಗಿ ವೇಪರ್ ಆಗುತ್ತೆ, ಈಸಿಯಾಗಿ ಇವಾಪರೇಟ್ ಆಗುತ್ತೆ. ಅದೇ ವಾಟರ್ ಟೇಕ್ ಸರ್ಟನ್ ಟೈಮ್. ಯಾಕೆ, ಬಿಟ್ವೀನ್ ಟು ಆಲ್ಕೋಹಾಲ್ ಪಾರ್ಟಿಕಲ್ಸ್, ಬಿಟ್ವೀನ್ ಟು ವಾಟರ್ ಪಾರ್ಟಿಕಲ್ಸ್ ಯಾವ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಅಂತ ಹೇಳುವಂಥದ್ದು is what decides this. So these are the factors which affects the rate of evaporation. Very, very, very important. They'll ask you to define evaporation, how evaporation causes cooling, illustrate cooling effect of evaporation ಅಂತ ಹೇಳಿ ಕೇಳ್ತಾರೆ. ಹೇಗೆ water cooler will work on evaporation technique ಅಂತ ಹೇಳಿ ಕೇಳ್ತಾರೆ. So all these are important. Last comes boiling and evaporation, the difference. The very important question for 2 or 3 marks. ಅವ್ರು ಕೇಳ್ತಾರೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಾಯ್ಲಿಂಗ್ ಅಂಡ್ ಇವಾಪರೇಷನ್ ಅಂತ ಹೇಳಿ. ಏನು ಹೇಳ್ತೀರಾ? ಸೊ ಇನ್ ಬಾಯ್ಲಿಂಗ್ ಯಾವಾಗಲೂ ಬಲ್ಕ್ ಫಿನಾಮಿನನ್, ಅದು ಮೇಲ್ಗಡೆ ಮಾತ್ರ ಆಗುವಂಥದ್ದಲ್ಲ. ಸರ್ಫೇಸ್ ಫಿನಾಮಿನನ್ ಇಸ್ ಇವಾಪರೇಷನ್. ಮೇಲಿರುವಂತಹ ಸರ್ಫೇಸಲ್ಲಿರುವ ವಾಟರ್ ಮಾಲಿಕ್ಯೂಲ್ಸ್ ಅಥವಾ ಸರ್ಫೇಸಲ್ಲಿರುವ ಎನಿ ಮಾಲಿಕ್ಯೂಲ್ಸ್ ಗೆಟ್ ಇನ್ ಟು ಅಟ್ಮಾಸ್ಫಿಯರ್. ಸೊ ಇಂಪಾರ್ಟೆಂಟ್, ಇದು ಬಲ್ಕ್ ಫಿನಾಮಿನ ಬಾಯ್ಲಿಂಗ್, ಸರ್ಫೇಸ್ ಫಿನಾಮಿನನ್ ಇಸ್ ಇವಾಪರೇಷನ್. ಈ ಸರ್ಫೇಸ್ ಫಿನಾಮಿನ ಆಗಿರೋದ್ರಿಂದ ವಿಂಡ್ ಸ್ಪೀಡು, ಹ್ಯೂಮಿಡಿಟಿ ಮತ್ತು ಸರ್ಫೇಸ್ ಏರಿಯಾ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ದೇ ಆರ್ ಮೋರ್, ಇವಾಪರೇಷನ್ ಇಸ್ ಮೋರ್. ಹ್ಯೂಮಿಡಿಟಿ ಇಸ್ ಲೆಸ್, ಇವಾಪರೇಷನ್ ಇಸ್ ಮೋರ್. Wind speed is more, evaporation is more. Temperature is more, evaporation is more. Surface area is more, evaporation is more. ಅಲ್ವಾ? ರಿಲೇಟೆಡ್ ಟು ದಿಸ್ ಎಕ್ಸಾಂಪಲರ್ನಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ ಕೆಲವೊಂದು ಕ್ವೆಶನ್. ಅವ್ರು ಕೆಲವೊಂದು ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಕೇಳ್ತಾರೆ. ದೊಡ್ಡ ಸರ್ಫೇಸ್ ಏರಿಯಾ ಇರುವ ಒಂದು ಬೀಕರ್, ಫ್ಯಾನ್ ಕೆಳಗಡೆ ಇರುವಂತಹ ಒಂದು ಬೀಕರ್, ಎಲ್ಲಿ ಇವಾಪರೇಷನ್ ಜಾಸ್ತಿ ಅಂತ ಹೇಳಿ. ರೆಫರ್ ದೋಸ್ ವಿಡಿಯೋಸ್. ಆಯ್ತು, ಆಲ್ರೆಡಿ ಎಕ್ಸಾಂಪಲರ್ ವಿಡಿಯೋ ಅವೈಲಬಲ್ ಇನ್ ಪ್ಲೇ ಲಿಸ್ಟ್. ಗೋ ಚೆಕ್ ದೋಸ್ ಕ್ವೆಶನ್ಸ್. Based on this chapter, all the exemplar NCERT exercise questions I have solved. Do watch them without forgetting. Next, antaha factors galu, wind speed, wind speed, temperature, humidity, idella kuda evaporation affect madutte. But no such factors will affect the boiling. Boiling yavaglu kuda atmospheric pressure matte vapor pressure the balancing mele depend agirutte, right? That is, those two are the very important ಏನು ಹೇಳ್ಬೋದು difference. And important, boiling point happens. Boiling happens at the fixed temperature. Evaporation happens at any temperature below the boiling point. Important third difference ಆಯ್ತಾ. Fourth, very very important difference. Fourth, ಕೂಲಿಂಗೇ ಅನ್ಸಲ್ಲ. ಬಾಯ್ಲಿಂಗ್ ಆಗ್ತಿದ್ರೆ ಕೂಲಿಂಗ್ ಅನ್ಸುತ್ತಾ? ಬಾಯ್ಲಿಂಗ್ ಆಗ್ತಿರುವಂಥ ರೂಮ್, ಒಂದು ನೀರನ್ನು ಕುದಿಸ್ತೀರಾ ಒಂದು ರೂಮ್ ಮನೆ ಒಳಗಡೆ ಅನ್ಕೊಳ್ಳಿ. ಆ ರೂಮ್ ಒಳಗಡೆ ಮನೆ ಒಳಗಡೆ ನಿಲ್ಲಕ್ಕಾಗಲ್ಲ. ಯಾಕೆಂದರೆ ಆವಿ ಖುದ್ದು ಆವಿ ಏನು ಬರುತ್ತೆ ಅದು ಕೂಡ ಹೀಟ್ ಎನರ್ಜಿ ಇರುತ್ತಲ್ವಾ. ಇಟ್ ಕಾಸಸ್ ಮೋರ್ ಇರಿಟೇಷನ್, ಮೋರ್ ಸ್ವೆಟ್. ಬಟ್ ಇವಾಪರೇಷನ್ ಆಲ್ವೇಸ್ ಕಾಸಸ್ ಏನು? ಕೂಲಿಂಗ್ ಎಫೆಕ್ಟ್. ವೆರಿ ಇಂಪಾರ್ಟೆಂಟ್, ರೈಟ್? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ಬಾಯ್ಲಿಂಗ್ ಅಂಡ್ ಇವಾಪರೇಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೋಪ್ this video was helpful to give you the overall summary with activities, with certain simulation videos.
ಏನು ನೀವು ಅನಿಮೇಟೆಡ್ ವಿಡಿಯೋಸ್ ನೋಡಿದ್ದೀರಾ, ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ನಿಮ್ಮ ಕಮೆಂಟ್ಸನ್ನು ಆನ್ಸರ್ಸನ್ನು ಬೇಸಿಕಲಿ ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಂಟಿಲ್ ಐ ಮೀಟ್ ಯು ಇನ್ ದ ನೆಕ್ಸ್ಟ್ ಸಮರಿ ವಿಡಿಯೋ. ಬಾಯ್, ಟೇಕ್ ಕೇರ್.